ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಜ್ಞಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುನ್ ಭಜೆ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಶ್ರೀ ಗುರುಭ್ಯೋ ನಮಃ. ಮಾತೃಕಾ ಸಂಧಿಯ ಹಿಂದಿನ ಪದ್ಯಗಳಲ್ಲಿ ಕಣ್ಣಲ್ಲಿ ಕಿವಿಗಳಲ್ಲಿ ಇರುವ ದೇವತೆಗಳ ಬಗ್ಗೆ ವಿಸ್ತಾರವಾಗಿ ನಿರೂಪಣೆ ಮಾಡಿದ ಜಗನ್ನಾಥದಾಸರು ಈಗ ಮನಸ್ಸು, ಅಹಂಕಾರ, ಚೇತನ, ಚಿತ್ತ ಇದರಲ್ಲಿರತಕ್ಕಂಥ ತೈಜಸ ನಾಮಕನಾದ ಭಗವದ್ರೂಪದ ಚಿಂತನೆಯನ್ನು ಹೇಳ್ತಾ ಇದ್ದಾರೆ. ವಿಶ್ವನಾಮಕನ ಬಗ್ಗೆ, ಕಣ್ಣಿನಲ್ಲಿರತಕ್ಕಂಥ ಭಗವಂತನ ಬಗ್ಗೆ ಹೇಳಿದರು. ಕಣ್ಣಿನಲ್ಲಾದ ಮೇಲೆ ಈಗ ಪುನಃ ನಂತರದಲ್ಲಿ ವಿಶ್ವನ ವಿಚಾರವನ್ನು ಹೇಳಿ ತೈಜಸ್ಸನ ವಿಚಾರವನ್ನು ಹೇಳ್ತಾ ಇದ್ದಾರೆ 13ನೆಯ ಪದ್ಯದಲ್ಲಿ. ಚಿತ್ತಜೇಂದ್ರರು ಮನದೊಳಿಪ್ಪರು ಕೃತ್ತಿವಾಸನಹಂಕೃತಿಯೊಳಗೆ ಚಿತ್ತಚೇತನ ಮಾನಿಗಳು ವಿಹಗೇಂದ್ರ ಫಣಿಪರಳು ನಿತ್ಯದಲ್ಲಿ ನೆಲೆಗೊಂಡು 19 ಮೊಗ ತೈಜಸನು ಸ್ವಪ್ನಾವಸ್ಥೆಗೈದಿಸಿ ಜೀವರನ ಪ್ರವಿವಿಕ್ತ ಭುಕು ಎನಿಪಾ. ವಿಶ್ವ, ತೈಜಸ, ಪ್ರಾಜ್ಞ, ಜಾಗ್ರತ್, ಸ್ವಪ್ನ, ಸುಷುಪ್ತ್ಯವಸ್ಥೆಗೆ ನಿಯಾಮಕವಾದ ಭಗವದ್ರೂಪಗಳ ಚಿಂತನೆಯನ್ನು ನಮಗೆ ಹೇಳ್ತಾ ಇದ್ದಾರೆ. ಪದಚ್ಛೇದ. ಚಿತ್ತಜ ಇಂದ್ರರು ಮನದೊಳು ಇಪ್ಪರು ಕೃತ್ತಿವಾಸನು ಅಹಂಕೃತಿಯೊಳಗೆ ಚಿತ್ತ ಚೇತನ ಮಾನಿಗಳು ವಿಹಗೇಂದ್ರ ಫಣಿಪರಳು ನಿತ್ಯದಲ್ಲಿ ನೆಲೆಗೊಂಡು 19 ಮೊಗ ತೈಜಸನು ಸ್ವಪ್ನಾವಸ್ಥೆಗೈದಿಸಿ ಜೀವರನ ಪ್ರವಿವಿಕ್ತ ಭುಕು ಎನಿಪ. ಚಿತ್ತಜ ಅಂದರೆ ದೇವರ ಮನಸ್ಸಿನಿಂದ ಹುಟ್ಟಿದ ಮನ್ಮಥ. ಚಿತ್ತಜ. ಇಂದ್ರರು ಅಂದರೆ ಇಂದ್ರದೇವರು, ಶಚೀಪತಿ ಇಬ್ಬರಿದ್ದಾರಾದ್ದರಿಂದ ಚಿತ್ತಜೇಂದ್ರರು. ಮನ್ಮಥ ಮತ್ತು ಇಂದ್ರರು ಮನಸ್ಸಿಗೆ ಅಭಿಮಾನಿಗಳಾಗಲಿರ್ತಾರೆ. ರುದ್ರ ಅಹಂಕಾರದೊಳಗೆ ಚಿತ್ತಚೇತನಗಳಿಗೆ ಅಭಿಮಾನಿಗಳು ಗರುಡಶೇಷರಾಗಿರ್ತಾರೆ. ಇವರೊಳಗೆ ನಿತ್ಯದಲ್ಲಿ ಇಷ್ಟು ಜನರಲ್ಲಿ ಮನ್ಮಥ ಇಂದ್ರನಲ್ಲಿ, ರುದ್ರನಲ್ಲಿ, ಗರುಡಶೇಷರಲ್ಲಿ 19 ಮುಖದ ತೈಜಸ ನಾಮಕನಾದ ಪರಮಾತ್ಮ ನೆಲೆಗೊಂಡು ಜೀವರನ್ನು ಸ್ವಪ್ನಾವಸ್ಥೆಗೆ ಕೊಂಡೊಯ್ದು ಪರಮಾತ್ಮ ಪ್ರವಿವಿಕ್ತ ಭುಕು ಅಂತ ಅವನಿಗೆ ಕರೀತಾರಲ್ಲಿರ್ತಕ್ಕಂಥ ಪರಮಾತ್ಮನಿಗೆ. ಚಿತ್ತಜೇಂದ್ರರು ಮನದೊಳಿಪ್ಪರು ಕೃತ್ತಿವಾಸನು ಅಹಂಕೃತಿಯೊಳಗೆ. ಚಿತ್ತಜ ಅಂದರೆ ಮನಸ್ಸಿನಿಂದ ಹುಟ್ಟಿದ ಮನ್ಮಥ ಮತ್ತು ಇಂದ್ರ. ಇವರು ಮನಸ್ಸು ಮತ್ತು ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ ಮನಸ್ಸುಗಳ ಪ್ರಭೇದ ವೃತ್ತಿ ಒಂದಾದ ಮನಸ್ಸಿನಲ್ಲಿರ್ತಾರೆ. ಕೃತ್ತಿವಾಸ ಅಂದರೆ ಚರ್ಮಾಂಬರಧಾರಿಯಾದ ರುದ್ರ. ಕೃತ್ತಿವಾಸ ಅಂದರೆ ಚರ್ಮಾಂಬರಧಾರಿ ಅಂತ. ರುದ್ರ ಅಹಂಕಾರವೆಂಬತಕ್ಕಂಥ ಮನಸ್ಸಿನಲ್ಲಿ ಆತ ಇರ್ತಾನೆ. ಚಿತ್ತಚೇತನ ಮಾನಿಗಳು ವಿಹಗೇಂದ್ರ ಫಣಿಪರಳು. ಚಿತ್ತ ಮತ್ತು ಚೇತನ ಎಂಬತಕ್ಕಂಥ ಮನಸ್ಸುಗಳಿಗೆ ಅಭಿಮಾನಿಗಳು ಗರುಡಶೇಷರು. ಈ ಎಲ್ಲ ಮನೋಭಿಮಾನಿ ದೇವತೆಗಳಲ್ಲಿ ತೈಜಸ ನಾಮಕ ಭಗವಂತ ನೆಲೆಗೊಂಡಿದ್ದಾನೆ. ಚಿತ್ತ, ಚೇತನ, ಬುದ್ಧಿ, ಮನಸ್ಸು, ಅಹಂಕಾರ ಇವೆಲ್ಲ ಏನು ಮಾಡುತ್ತೆ ಅಂತ ಹಿಂದಿನ ಉಪನ್ಯಾಸಗಳಲ್ಲಿ ಹೇಳಿದ್ದೀವಿ. ಇದರ ವಿಸ್ತಾರ ಮಾಡ್ತಾ ಹೋದರೆ ಇವತ್ತಿನ ಉಪನ್ಯಾಸ ಸಂಕ್ಷೇಪ ಆಗಿಬಿಡುತ್ತೆ.
ಚಿತ್ತಚೇತನ ಮಾನಿಗಳು ವಿಹಗೇಂದ್ರ ಫಣಿಪರಳು. ಈ ಚಿತ್ತ ಮತ್ತು ಚೇತನ ಎಂಬತಕ್ಕಂಥ ಮನಸ್ಸುಗಳಿಗೆ ಅಭಿಮಾನಿಗಳು ಗರುಡಶೇಷರು. ಈ ಎಲ್ಲ ಮನೋಭಿಮಾನಿ ದೇವತೆಗಳಲ್ಲಿ ತೈಜಸ ನಾಮಕ ಭಗವಂತ ಇರ್ತಾನೆ. ಆ ತೈಜಸ ಹೇಗಿರ್ತಾನೆ ಅಂದರೆ, ಇವನು ಕೂಡ ವಿಶ್ವನಾಮಕ ಪರಮಾತ್ಮ ಇದ್ದಂತೆ 9 ಮುಖ ಎಡಗಡೆಗೆ, 9 ಮುಖ ಬಲಗಡೆಗೆ, ಮಧ್ಯದಲ್ಲಿ ಗಜಮುಖ. ತೇಜಸ್ಸನು ಹಾಗೆ. ವಿಶ್ವನಂತೆ ತೇಜಸ್ಸನು ಕೂಡ 19 ಮುಖದವನು. ಇವನು ನೃಗಜಾಸ್ಯನೆ. ನಡುವಿನ ಮುಖ ಆನೆಯ ಮುಖ. 2 ಪಾರ್ಶ್ವಗಳಲ್ಲಿ, 2 ಕಡೆಗಳಲ್ಲಿ 9 ನರಮುಖಗಳು. ಗಣಪತಿ ಗಜಮುಖನಾಗಲಿಕ್ಕೆ ಕಾರಣ ಈ ವಿಶ್ವ ತೇಜಸ ಪ್ರಾಜ್ಞರ ಧ್ಯಾನ ಮಾಡಿದ್ದರಿಂದ ವಿನಾಯಕೋಪಿ ವಿಘ್ನಸ್ಯ ಧ್ಯಾನಾದೇತತ್ ಸ್ವರೂಪತಾಂ ಅಂತ ಮಾಂಡೂಕ್ಯ ಭಾಷ್ಯದಲ್ಲಿ ಹೇಳಿದಂತೆ ಈತ ಪರಮಾತ್ಮನ ಧ್ಯಾನದಿಂದ ಗಣೇಶ ಕೂಡ ಗಜಮುಖನಾಗಿದ್ದಾನೆ. ನಿನ್ನೆ ಅದರ ಬಗ್ಗೆ ವಿಸ್ತಾರವಾಗಿ ಕೇಳಿದ್ದೇವೆ. ಪ್ರವಿವಿಕ್ತ ಭುಕು ಎನಿಪ. ಪ್ರತಿನಿತ್ಯ ನಾವು ನಿದ್ರೆಗೆ ಜಾರುವಾಗ ವಿಶ್ವ ನಮ್ಮನ್ನು ತೈಜಸ್ಸನಿಗೆ ಕೊಡ್ತಾನೆ. ತೈಜಸ ಸ್ವಪ್ನಗಳನ್ನು ತೋರಿಸ್ತಾನೆ. ತೈಜಸ ನಂತರದಲ್ಲಿ ಪ್ರಾಜ್ಞನ ಕೈಗೆ ನಮ್ಮನ್ನು ಕೊಡ್ತಾನೆ. ಪ್ರಾಜ್ಞನಾಮಕ ಪರಮಾತ್ಮ ನಮ್ಮನ್ನು ಆಲಿಂಗನ ಮಾಡಿಕೊಂಡು ನಮಗೆ ನಿದ್ರೆಯನ್ನು ಕೊಡ್ತಾನೆ, ಸುಷುಪ್ತಿಯನ್ನು. ಬಹಳ ದೊಡ್ಡ ಅನುಗ್ರಹ ಇದು. ದೇವರು ನಿದ್ರೆ ಕೊಡದೇ ಇದ್ದರೆ ಇಲ್ಲದೇ ಇದ್ದ ಚಿಂತೆಗಳು, ದೇಹದ ಆಲಸ್ಯ, ಮನಸ್ಸಿನಲ್ಲಿ ಆಗತಕ್ಕಂತಹ ನಾನಾ ವಿಧವಾದ ವಿಚಾರಗಳಿಗೆ ಫುಲ್ ಸ್ಟಾಪ್ ಇಲ್ಲದಂತೆ ಮನುಷ್ಯನ ಬುದ್ಧಿ ಕೆಟ್ಟು ಹೋಗ್ತಿತ್ತು. ಎಲ್ಲ ಪ್ರಾಣಿಗಳಿಗೂ ಕೂಡ ನಿದ್ರೆಯನ್ನು ಪರಮಾತ್ಮ ಇಟ್ಟಿದ್ದಾನೆ. ಜಾಗ್ರತ್ ಸ್ವಪ್ನ ಸುಷುಪ್ತಿ ಅವಸ್ಥೆ ಎಲ್ಲರಿಗೂ ಉಂಟು. ದೇವತೆಗಳು ಕಣ್ಣುರೆಪ್ಪೆ ಮುಚ್ಚದಂತೆ ಅವರು ಸುಖವನ್ನು ಪಡ್ತಾರೆ. ಇಲ್ಲಿ ಪರಮಾತ್ಮನನ್ನ ಪ್ರವಿವಿಕ್ತ ಭುಕು ಅಂತಂತಾರೆ. ಜೀವರನ್ನು ಸ್ವಪ್ನಾವಸ್ಥೆಗೆ ತಗೊಂಡು ಹೋಗ್ತಾನೆ ತೈಜಸ. ಸ್ವಪ್ನಾವಸ್ಥೆಯ ಬಗ್ಗೆ ಒಂದು ಸ್ವಲ್ಪ ಹೇಳ್ತೇನೆ. ಸ್ವಪ್ನಾವಸ್ಥೆಯಲ್ಲಿ ಕಾಣತಕ್ಕಂತಹ ವಸ್ತುಗಳು ಅದು ಮನಸ್ಸಿನಲ್ಲಿ ಶೇಖರಣೆಯಾಗಿರ್ತಕ್ಕಂಥದ್ದು, ಸ್ಟಾಕ್ ಆಗಿರ್ತಕ್ಕಂಥದ್ದು. ಈ ಜನ್ಮಾಂತರಗಳ ಅನುಭವಗಳ ಸಂಸ್ಕಾರಗಳಿಂದ ಆಗಿರತಕ್ಕಂತಹ ವಸ್ತುಗಳು ಮನಸ್ಸಿನಲ್ಲಿ ಶೇಖರಣೆಯಾಗಿರುತ್ತೆ. ಸ್ವಪ್ನವನ್ನು ನೋಡುವುದು, ಕಾಣುವುದು ಅಂದರೆ ಹಗ್ಗದಲ್ಲಿ ಹಾವನ್ನು ಕಂಡಂತೆ ಭ್ರಮೆಯಲ್ಲ. ಹಗ್ಗವನ್ನು ನೋಡಿ ಹಾವು ಅಂತ ಅಂದುಕೊಂಡಂತೆ ಭ್ರಮೆಯಲ್ಲ ಸ್ವಪ್ನ. ಇಲ್ಲದ ಹಾವು, ಅಲ್ಲಿ ಹಾವಿಲ್ಲ, ಆದರೆ ಭ್ರಮೆಯಲ್ಲಿ ಕಾಣುತ್ತೆ. ಸ್ವಪ್ನದಲ್ಲಿ ಮನಸ್ಸಿನಲ್ಲಿ ಸಂಸ್ಕಾರದ ರೂಪಗೊಂಡ ವಸ್ತುಗಳೇ ಕಾಣುತ್ತವೆ. ಯಾರೂ ಹಾವನ್ನು ನೋಡಿ, ಹಗ್ಗವನ್ನು ನೋಡಿ ಹಾವು ಅಂತ ಯಾರಿಗೂ ಸಂಸ್ಕಾರ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಭ್ರಮೆ. ಇಲ್ಲದ ಹಾವು ನಮಗೆ ಭ್ರಮೆಯಲ್ಲಿ ಕಾಣುತ್ತೆ. ಸ್ವಪ್ನದಲ್ಲಿ ಮನಸ್ಸಿನಲ್ಲಿ ಸಂಸ್ಕಾರದಿಂದ ರೂಪುಗೊಂಡ ವಸ್ತುಗಳೇ ಕಾಣಿಸುತ್ತೆ. ಮಣ್ಣಿಂದ ರೂಪುಗೊಂಡ ಮಡಿಕೆಯಂತೆ ಅದು ಸತ್ಯವೇ, ಸುಳ್ಳಲ್ಲ. ಹಗಲುಗನಸು ಕಾಣುವಾಗ ಹಗಲುಗನಸು ಬೀಳುತ್ತಲ್ಲ, ಬೆಳಗಿನ ಹೊತ್ತಲ್ಲಿ ಮಲಗಿದಾಗ ನಾವೇ ಸಂಸ್ಕಾರದಿಂದ ಪದಾರ್ಥಗಳನ್ನು ನಿರ್ಮಾಣ ಮಾಡಿಕೊಂಡು ಅದನ್ನು ಪ್ರತ್ಯಕ್ಷವಾಗಿ ನೋಡ್ತೇವೆ. ಅದಕ್ಕೆ ಹಗಲುಗನಸು ಅಂತಾರೆ. ಕನಸಿನಲ್ಲಿ ನಮ್ಮ ಪ್ರಯತ್ನವೇನೂ ಇಲ್ಲದೆ ಇದ್ದರೂ ಕೂಡ ಪರಮಾತ್ಮ ಸೂಕ್ಷ್ಮ ಸಂಸ್ಕಾರಮಯವಾದ ಪದಾರ್ಥಗಳನ್ನು ನಿರ್ಮಾಣ ಮಾಡಿ ನಮಗದನ್ನು ತೋರಿಸ್ತಾನೆ, ಸೂಕ್ಷ್ಮವಾದ ಪದಾರ್ಥಗಳನ್ನು. ಆನೆ ಸ್ವಪ್ನದಲ್ಲಿ ಕಾಣಿಸುತ್ತೆ ಅಂದರೆ ಅದು ಆನೆ ತಾನಾಗೆ ಬಂದದ್ದಲ್ಲ. ಆನೆ ಅಲ್ಲೇ ಇರುತ್ತೆ, ಅದು ಬರಕ್ಕೆ ಸ್ವತಂತ್ರವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆನೆಯ ಸೂಕ್ಷ್ಮವಾದದ್ದನ್ನು ಉಂಟು ಮಾಡಿ ಅದನ್ನು ತಂದು ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿಗೆ ಪರಮಾತ್ಮ ತೋರಿಸ್ತಾನೆ. ಈ ಪದಾರ್ಥಗಳಲ್ಲಿ ಸೂಕ್ಷ್ಮ ಶಬ್ದ, ಸೂಕ್ಷ್ಮ ಸ್ಪರ್ಶ, ಸೂಕ್ಷ್ಮವಾದ ರೂಪ, ಸೂಕ್ಷ್ಮವಾದ ರಸ ಎಲ್ಲವೂ ಇರುತ್ತೆ. ಅಲ್ಲಿ ಶಬ್ದ ಕೇಳಿಸತ್ತೆ, ಸ್ಪರ್ಶ ಆಗತ್ತೆ, ರೂಪ ನೋಡ್ತೇವೆ, ಮತ್ತು ರಸ ರುಚಿ ನೋಡ್ತೇವೆ. ತನ್ಮಾತ್ರಗಳು, ಶಬ್ದ ಸ್ಪರ್ಶ ರೂಪ ರಸಗಂಧಗಳೆಲ್ಲವೂ ಕೂಡ ನಮಗೆ ಅದು ಸಂಸ್ಕಾರಮಯವಾಗಿರುತ್ತೆ, ನಮ್ಮ ಮನಸ್ಸಿನ ಸಂಸ್ಕಾರಮಯವಾಗಿ. ಇದು ನಾವು ಸ್ವತಂತ್ರವಾಗಿ ಊಟ ಮಾಡಲಿಕ್ಕೆ ನಮಗೆ ಬರಲ್ಲ, ಭೋಗ ಮಾಡಲಿಕ್ಕೆ ಬರಲ್ಲ. ಇದನ್ನು ಸ್ವತಂತ್ರವಾಗಿ ಶಬ್ದ ಕೇಳೋದಾಗಲಿ, ಸ್ವತಂತ್ರವಾಗಿ ಶಬ್ದದ ಸ್ಪರ್ಶದ ಸುಖ ಅನುಭವಿಸೋದಾಗಲಿ, ನಾಲಿಗೆಯ ರುಚಿ ಕಾಣುವುದಾಗಲಿ, ಮೂಗಿನ ಗಂಧ ವಾಸನೆ ಬರೋದಾಗಲಿ ನಾವೇ ಸ್ವತಂತ್ರವಾಗಿ ಕಾಣಲಿಕ್ಕಾಗಲ್ಲ. ಅದನ್ನು ಬಿಂಬರೂಪಿಯಾದ ಭಗವಂತ ಭೋಗ ಮಾಡಬೇಕು. ಅದನ್ನು ಭೋಗ ಮಾಡಿ ಲಕ್ಷ್ಮೀ ವಾಯುದೇವರಿಗೆ, ತತ್ವಾಭಿಮಾನಿ ದೇವತೆಗಳಿಗೆ ಕೊಟ್ಟ ಮೇಲೆ ಜೀವರಿಗೆ ನಮಗದು ಸಿಗತ್ತೆ.
ಆದ್ದರಿಂದ ಪರಮಾತ್ಮ ಉಂಡು ನಮಗೆ ಉಣಿಸ್ತಾನೆ. ಈ ಪದಾರ್ಥ ಪ್ರವಿವಿಕ್ತ ಅಂದರೆ ಬಾಹ್ಯ ಪದಾರ್ಥದಂತೆ ಸ್ಥೂಲವಲ್ಲ, ಸೂಕ್ಷ್ಮವಾಗಿದೆ. ಆದ್ದರಿಂದ ಒಬ್ಬರು ಸ್ವಪ್ನ ಕಾಣುವಾಗ ಆ ಪ್ರಪಂಚವನ್ನು ಇನ್ನೊಬ್ಬ ಕಾಣಲಾರ. ನಾವೇನು ಸ್ವಪ್ನ ಕಾಣ್ತಾ ಇದ್ದೀವಿ ಅನ್ನೋದನ್ನು ಇನ್ನೊಬ್ಬ ಕಾಣಲಾರ. ಆದ್ದರಿಂದ ಹೀಗೆ ಬಾಹ್ಯ ಸ್ಥೂಲ ಪ್ರಪಂಚಕ್ಕಿಂತ ಪ್ರವಿವಿಕ್ತವಾಗಿ ಅಂದರೆ ಬೇರೆಯಾಗಿ ವಿಲಕ್ಷಣವಾಗಿರೋದರಿಂದ ಸ್ವಪ್ನ ನಿರ್ಮಾಣ ಮಾಡುವ ಭಗವಂತ ಈ ಪ್ರವಿವಿಕ್ತವಾದ ಪದಾರ್ಥಗಳನ್ನು ಭುಂಜಿಸೋದರಿಂದ ಪ್ರವಿವಿಕ್ತ ಭುಕು ಅಂತ ಪರಮಾತ್ಮನಿಗೆ ಹೆಸರು. ಜೀವರ ಸ್ವಪ್ನಾವಸ್ಥೆಗೈದಿಸಿ ನಿರಂಶರಾದ ಜೀವರ ಚಿಚ್ಚರೀರವನು ಜಗನ್ನಾಥದಾಸರು ಹಿಂದಕ್ಕೆ ಹೇಳಿದ್ದಾರೆ. ಸಾಗರವ ನದಿ ಕೂಡುವಂತೆ ಅಂಶಗಳನ್ನೇಕತ್ರ ಐದಿಸುವನು ಅಂತ ಹಿಂದಿನ ಸಂಧಿಗಳಲ್ಲಿ ಹೇಳಿದ್ದಾರೆ. ಇಲ್ಲಿ ಜೀವನದ ಸ್ವಪ್ನಾವಸ್ಥೆ ಅಂದರೆ ಏನು ಅಂತ ಹೇಳ್ತೀವಿ ನೋಡ್ರಿ. ನಮ್ಮ ಬುದ್ಧಿ ಇದು ತ್ರಿಗುಣಾತ್ಮಕವಾದದ್ದು. ಸಾತ್ವಿಕ, ರಾಜಸ, ತಾಮಸಾತ್ಮಕವಾದದ್ದು ನಮ್ಮ ಬುದ್ಧಿ. ಈ ಮೂರು ಗುಣದಿಂದಲೇ ನಮಗೆ ಸಾತ್ವಿಕಾವಸ್ಥೆಯಿಂದ ಜಾಗರ, ರಾಜಸಾವಸ್ಥೆಯಿಂದ ಸ್ವಪ್ನ, ತಾಮಸಾವಸ್ಥೆಯಿಂದ ಸುಷುಪ್ತಿ ಎಂಬತಕ್ಕಂಥ ಮೂರು ಅವಸ್ಥೆಗಳು ನಮಗಾಗತ್ತೆ. ಅದಕ್ಕೆ ಪ್ರೇರಕನಾಗಿ ಪರಮಾತ್ಮ ಅವನದೇ ಆಗಿರತಕ್ಕಂಥ ವಿಶ್ವ ತೇಜಸ ಪ್ರಾಜ್ಞ ತ್ರಿಮೂರ್ತಿಗಳು ಈ ಕೆಲಸವನ್ನು ಮಾಡ್ತಾರೆ. ಬುದ್ಧಿ ಇದು ಚೇತನ ಅಲ್ಲ, ಜಡ ಪದಾರ್ಥ. ಅದರಲ್ಲಿ ಚೈತನ್ಯವನ್ನು ತುಂಬಲಿಕ್ಕೆ ಜೀವರ ಸ್ವರೂಪಭೂತವಾದ ತ್ರಿಗುಣಾತ್ಮಕ ಬುದ್ಧಿ ಅದರಲ್ಲಿ ಬೆರೆಯುತ್ತೆ. ಹಾಲಿನಲ್ಲಿ ನೀರು ಬೆರೆತಂತೆ ಸ್ವರೂಪಭೂತವಾದ ಬುದ್ಧಿ ಜಡವಾದ ಬುದ್ಧಿ ಸೇರುತ್ತೆ. ಹೇಗೆ ಅಂದರೆ ಇದ್ದಲಿನಲ್ಲಿ ಬೆಂಕಿ ಹೇಗೆ ಸೇರುತ್ತೋ ಹಾಗೆ ಜೀವ ಸ್ವರೂಪಭೂತ ಬುದ್ಧಿಯೂ ಅಸ್ವತಂತ್ರವಾದ್ದರಿಂದ ಜಡದಂತೆ ಇರುತ್ತೆ. ಜೀವನ ಸ್ವರೂಪಭೂತವಾದ ಬುದ್ಧಿಯೂ ಕೂಡ ಸ್ವತಂತ್ರವಾಗೋದಕ್ಕೇನು ಮಾಡಲಿಕ್ಕೆ ಬರಲ್ಲ, ಅದು ಜಡದಂತೆ ಇರುತ್ತೆ. ಅದಕ್ಕೆ ತತ್ವಾಭಿಮಾನಿಗಳಾದ ಬ್ರಹ್ಮಾದಿ ದೇವತೆಗಳ ಬುದ್ಧಿಗಳು ಕೂಡ ಸೇರುತ್ತೆ. ಆ ಬುದ್ಧಿಗಳೂ ಕೂಡ ಪರಮ ಸ್ವತಂತ್ರನಾದ ಪರಮಾತ್ಮನ ಸ್ವರೂಪಭೂತ ಬುದ್ಧಿಯ ಪರಮಾತ್ಮನ ಆವೇಶ ಆಗತ್ತದರೊಳಗೆ. ಹೀಗಾಗಿ ಜಡವಾದ ಬುದ್ಧಿಯಲ್ಲಿರತಕ್ಕಂತಹ ಸತ್ವಗುಣ ಇಂದ್ರಿಯಗಳನ್ನು, ಮನಸ್ಸನ್ನು ಆಗ ಸಕ್ರಿಯಗೊಳಿಸುತ್ತದನ್ನು, ಕಾರ್ಯವನ್ನು ಮಾಡಲಿಕ್ಕೆ ಮಾಡುತ್ತೆ. ಅದರಿಂದ ನಾವೇನು ಮಾಡ್ತೇವೆ, ಇಂದ್ರಿಯ ಮನಸ್ಸುಗಳಿಂದ ಪ್ರಪಂಚವನ್ನು ಕಂಡು ಅನುಭವಿಸಿ ನಾವು ಸುಖವನ್ನು ಪಡ್ತೇವೆ. ಜಡವಾದ ಬುದ್ಧಿಯಲ್ಲಿ ಜೀವ ಸ್ವರೂಪ ಬುದ್ಧಿ ನೆಲೆಸಿರ್ತಕ್ಕಂಥದ್ದು ಜಾಗರ ನಿಯಾಮಕನಾದ ವಿಶ್ವನಾಮಕನಾದ ಭಗವಂತನ ಅಧೀನ. ಜಡವಾದ ಬುದ್ಧಿ, ಆ ಬುದ್ಧಿಯಲ್ಲಿ ಜೀವನ ಸ್ವರೂಪಭೂತವಾದ ಬುದ್ಧಿ, ಜಡವಾದ ದೇಹ, ಸ್ಥೂಲ ದೇಹ, ಸ್ವರೂಪಭೂತವಾದ ದೇಹ, ಅಲ್ಲಿರುವ ಬುದ್ಧಿ, ಇಲ್ಲಿರುವ ಬುದ್ಧಿ. ಈ ಬುದ್ಧಿ, ಈ ಸ್ವರೂಪಭೂತವಾದ ಬುದ್ಧಿ ಜಡವಾದ ಬುದ್ಧಿಯಲ್ಲಿ ಬಂದು ಸೇರಬೇಕು. ವಿಶ್ವನಾಮಕ ಪರಮಾತ್ಮ ಎಷ್ಟು ಹೊತ್ತು ತಾನು ಅಪೇಕ್ಷೆ ಪಡ್ತಾನೆ ಅಷ್ಟೊತ್ತು ಕಾಲ ಅದು ಇರುತ್ತೆ. ಬಳಿಕ ಪರಮಾತ್ಮ ಏನು ಮಾಡ್ತಾನೆ, ವಿಶ್ವನಾಮಕ ಪರಮಾತ್ಮ ಕಣ್ಣಿನಲ್ಲಿದ್ದವನು ಸ್ವಪ್ನ ನಾಡಿಗಳಲ್ಲಿ ಕೆಳಗೆ ಜಾರಿ ಕಂಠದ ಕಡೆಗೆ ಬರ್ತಾನೆ ಪರಮಾತ್ಮ, ವಿಶ್ವನಾಮಕ ಪರಮಾತ್ಮ. ಆಗ ಸತ್ವಗುಣ ಸುಮ್ಮನಾಗಿಬಿಡುತ್ತೆ. ಜಾಗೃತಾವಸ್ಥಾ ನಿಯಾಮಕನಾದ ವಿಶ್ವನಾಮಕ, ಸತ್ವಗುಣ ಪ್ರೇರಕನಾದ ಪರಮಾತ್ಮ ಒಬ್ಬನೇ, ರಾಜಸಗುಣ ಪ್ರೇರಕನಾದ ತೈಜಸನೂ ಒಬ್ಬನೇ, ತಾಮಸಗುಣ ಪ್ರೇರಕನಾದ ಪ್ರಾಜ್ಞನೂ ಒಬ್ಬನೇ. ಆದರೂ ಭಗವಂತ ಯೋಗ್ಯರಿಗೆ ಉಪಾಸನೆಗೆ ಸಿಗಲಿ ಅಂತ ಬಹುರೂಪಿಯಾಗಿ ಬಹುಲೀಲೆಯಿಂದ ಕೆಲಸವನ್ನು ಮಾಡ್ತಾನೆ. ಯಾವಾಗ ವಿಶ್ವನಾಮಕನಾದ ಪರಮಾತ್ಮ ಜೀವನನ್ನು ಕರ್ಕೊಂಡು ಬಂದು ಕಂಠ ಪ್ರದೇಶಕ್ಕೆ ಬರ್ತಾನೆ, ಆಗ ಸತ್ವಗುಣ ಸ್ತಬ್ಧವಾಗತ್ತೆ, ಇಂದ್ರಿಯಗಳು ಸ್ತಬ್ಧವಾಗತ್ತೆ, ಮನಸ್ಸು ಮಾತ್ರ ಎಚ್ಚರವಾಗಿರುತ್ತೆ. ಯಾಕೆಂದರೆ ಕಂಠದಲ್ಲಿ ಬಂದ ತೈಜಸ ಆ ಜೀವನನ್ನು ಸ್ವೀಕಾರ ಮಾಡ್ತಾನೆ. ವಿಶ್ವ ತೈಜಸನ ಕೈಗೆ ಜೀವನನ್ನು ಒಪ್ಪಿಸ್ತಾನೆ. ಮನಸ್ಸು ಮಾತ್ರ ಸ್ವಪ್ನವನ್ನು ಕಾಣಬೇಕು, ಅದಕ್ಕೆ ಎಚ್ಚರವಾಗಿರುತ್ತೆ. ಮನಸ್ಸಿನಲ್ಲಿ ಮನ್ಮಥ ಮತ್ತು ಇಂದ್ರ, ರುದ್ರ, ಗರುಡ ಶೇಷರು ತೈಜಸನ ಅನುಗ್ರಹದಿಂದ ಸಕ್ರಿಯರಾಗಿರ್ತಾರೆ. ಇಂದ್ರಿಯ ದೇವತೆಗಳಾಗಿರ್ತಕ್ಕಂತಹ ಸೂರ್ಯಾದಿಗಳು ಇವರ ವಶದಲ್ಲಿದ್ದವರು ನಿಷ್ಕ್ರಿಯರಾಗುತ್ತಾರೆ.
ಆಗ ರಜೋಗುಣ ಎದ್ದು ನಿಂತುಕೊಂಡು ಮನಸ್ಸಿನಲ್ಲಿ ಚಟುವಟಿಕೆ ಉಂಟು ಮಾಡ್ತಾರೆ. ರಜೋಗುಣ ನಿಯಾಮಕನಾದ ತೈಜಸ ಮನಸ್ಸಿನ ಸಂಸ್ಕಾರಗಳಿಂದ ತಾನೇ ಜೀವನ ಪ್ರಯತ್ನವಿಲ್ಲದೆ ಅದ್ಭುತವಾದ ಅಪಾರವಾಗಿರತಕ್ಕಂಥ ಸೂಕ್ಷ್ಮ ಪ್ರಪಂಚದ ಸೃಷ್ಟಿ ಮಾಡಿ ನೋಡಿ ತಾನೇ ಆನಂದವನ್ನು ಪಡ್ತಾನೆ. ಈ ಪ್ರಪಂಚ ಬಾಹ್ಯ ಪ್ರಪಂಚಕ್ಕಿಂತ ಅತ್ಯಂತ ವಿಲಕ್ಷಣವಾದದ್ದು, ಪ್ರವಿವಿಕ್ತ. ಅದನ್ನು ತಾನುಂಡು ಜೀವನಿಗೆ ಉಣಿಸೋದರಿಂದ ಅವನಿಗೆ ಪ್ರವಿವಿಕ್ತ ಭುಕು ಅಂತ ಅನಿಸ್ತಾನೆ. ಆಗ ಅವನಲ್ಲಿ ದಕ್ಷಿಣಾಕ್ಷಿಯಿಂದ ಜೀವಬುದ್ಧಿಯನ್ನು ತಂದು ತೈಜಸನಿಗೆ ಒಪ್ಪಿಸಿರತಕ್ಕಂಥ ವಿಶ್ವ ಆ ತೈಜಸನ ಒಳಗೆ ತಾನು ಒಂದಾಗುತ್ತಾನೆ. ಯಾಕೆಂದರೆ ಅವರಿಬ್ಬರೂ ಒಬ್ಬನೇ ಪರಮಾತ್ಮ, ಬೇರೆ ಬೇರೆ ಅಲ್ಲ. ಗರುಡಾಶೇಷರುದ್ರಂತಲ್ಲ, ವಿಶ್ವನೂ ಅವನೇ, ತೇಜಸ್ಸನೂ ಅವನೇ. ಹೀಗೆ ಲೀಲೆಯಿಂದ ಬೇರೆ ಆಗುತ್ತಾರೆ, ಲೀಲೆಯಿಂದ ಒಬ್ಬರೇ ಒಂದಾಗುತ್ತಾರೆ. ಈಗ ಜಡಬುದ್ಧಿಯಲ್ಲಿರತಕ್ಕಂಥ ರಜೋಗುಣದಿಂದ ಆವೃತವಾಗಿ ಜೀವ ತೈಜಸ್ಸನಲ್ಲಿದ್ದು ಕನಸು ಕಾಣ್ತಾ ಇರ್ತಾನೆ. ಪ್ರಾಣನಲ್ಲಿ ಪ್ರವೇಶ ಮಾಡಿರ್ತಾನೆ, ಪ್ರಾಣ ಲಕ್ಷ್ಮೀದೇವಿಯಲ್ಲಿ ಪ್ರವೇಶ ಮಾಡ್ತಾನೆ. ಸ್ವಾಪ್ನ ಪ್ರಪಂಚ ಸೃಷ್ಟಿ ಎಂಬತಕ್ಕಂಥದ್ದಕ್ಕೆ ಒಂದು ನಿಯಮ ಇದೆ. ನಾವು ಮಲಗುವ ಮುನ್ನ ಅತೀ ಆಸಕ್ತಿಯಿಂದ ಏನು ಆಲೋಚನೆ ಮಾಡ್ತೇವೆ ಅದರ ಸಂಸ್ಕಾರವೇ ಹೆಚ್ಚಾಗಿ ಸ್ವಪ್ನ ಪದಾರ್ಥಗಳಾಗಿ ಮನಸ್ಸಿನಲ್ಲಿ ಸಂಸ್ಕಾರದಿಂದ ರೂಪುಗೊಳ್ಳುತ್ತೆ. ಅದರಿಂದ ನಿದ್ದೆ ಹೋಗುವ ಮುನ್ನ ಕೆಟ್ಟ ವಿಚಾರಗಳನ್ನು, ಕೆಟ್ಟ ಆಲೋಚನೆಗಳನ್ನು ಮಾಡದಂತೆ ಒಳ್ಳೆಯ ಪ್ರವಚನಗಳನ್ನು, ಒಳ್ಳೆಯ ವಿಚಾರಗಳ ಪುಸ್ತಕಗಳನ್ನು ವಿಚಾರ ಮಾಡಿ ಮಲ್ಕೋಬೇಕು. ಅದಕ್ಕೆ ಜಪಾನ್ನವರು ಮಕ್ಕಳಿಗೆ ಪಾಠ ಹೇಳಿಕೊಡುವಾಗ ಪಾಠವನ್ನು ರೆಕಾರ್ಡ್ ಮಾಡಿ ಅವರೇನು ಮಾಡ್ತಾರೆ, ಮಲಗುವ ಮಕ್ಕಳ ಕಿವಿಗೆ ಕೇಳಿಸುವಂತೆ ಸ್ಪೀಕರಲ್ಲಿ ಹಾಕಿಡ್ತಾರೆ. ಮಲಗಿದಾಗ ಅದನ್ನು ಕೇಳ್ತಾ ಇದ್ದ ಅವರಿಗೆ ತಲೆಯಲ್ಲಿ ರೆಕಾರ್ಡ್ ಆಗತ್ತಂತೆ, ಮಕ್ಕಳು ಬುದ್ಧಿವಂತರಾಗುತ್ತಾರೆ ಅನ್ನುವುದನ್ನು ಜಪಾನೀಸ್ ಹೇಳ್ತಾರೆ. ಆದ್ದರಿಂದ ಕೆಟ್ಟ ಆಲೋಚನೆಗಳನ್ನು ದೂರ ಮಾಡಿಕೊಂಡು ಮಲಗುವ ಮುನ್ನ ಪರಮಾತ್ಮನ ಧ್ಯಾನ ಮಾಡ್ತಾ ಮಲಗಬೇಕು. ಇನ್ನೂ ಒಂದು ಸ್ವಪ್ನದಕ್ಕೆ ಕಾರಣವನ್ನು ಆರೋಗ್ಯಶಾಸ್ತ್ರವೂ ಹೇಳುತ್ತೆ ಮತ್ತು ನಮ್ಮ ಉಪನಿಷತ್ತುಗಳು ಹೇಳುತ್ತೆ. ಶರೀರದಲ್ಲಿ ವಾತ ಪಿತ್ತ ಕಫ ಧಾತುಗಳ ಏರುಪೇರಿರುತ್ತೆ, ವೈಷಮ್ಯಗಳಿರುತ್ತೆ, ವೇರಿಯೇಷನ್. ವಾತ ಪ್ರಕೋಪದಿಂದ ಆಕಾಶದಲ್ಲಿ ಹಾರಾಡಿಕೊಂಡು ಹೋದಂತೆ ಸ್ವಪ್ನ ಬೀಳುತ್ತೆ. ಪಿತ್ತ ಪ್ರಕೋಪ ಆದರೆ ಪ್ರಖರವಾದ ಬೆಳಕನ್ನು ಕಂಡಂತಾಗತ್ತೆ. ಕಫ ಪ್ರಕೋಪವಾದರೆ, ಕಫ ಜಾಸ್ತಿ ಆದರೆ ದೇಹದಲ್ಲಿ ನೀರಿನಲ್ಲಿ ಈಜುತ್ತಾ ಇದ್ದಂತೆ ಕನಸು ಕಾಣ್ತೇವೆ. ಅದು ಈ ಜನ್ಮದಲ್ಲಾಗಲಿ ಜನ್ಮಾಂತರದಲ್ಲಾಗಲಿ ಅನುಭವಿಸಿದ್ದೇ ಸಂಸ್ಕಾರವಶಾತ್ ಕನಸಿನಲ್ಲಿ ಕಾಣುತ್ತೇವೆ. ಆ ಸ್ವಪ್ನಗಳನ್ನು ನಾವು ನೋಡಿದಾಗ ಗಾಳಿಯಲ್ಲಿ ಹಾರಾಡಿಕೊಂಡಂತೋ, ನೀರಲ್ಲಿ ಈಜಿದಂತೆಯೋ ಮತ್ತು ಕಫಧಾತುಗಳ ವೈಷಮ್ಯ, ಪಿತ್ತ ಪ್ರಕೋಪ, ತೇಜಸ್ಸು ಇದನ್ನೆಲ್ಲ ಕಂಡಾಗ ಅದು ದೇವರು ನಮಗೆ ಸೂಚನೆ ಕೊಡ್ತಾನಂತ. ಅಂತಹ ಸ್ವಪ್ನದಿಂದ ದೇಹದಲ್ಲಿ ಈ ವಾತ ಪಿತ್ತ ಕಫಗಳ ವೈಷಮ್ಯ ಯಾವುದು ಜಾಸ್ತಿ ಇದೆ ಅಂತ ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ರೋಗ ಕಂಟ್ರೋಲ್ ಆಗತ್ತಂತೆ. ಎಷ್ಟಿದೆ ನೋಡ್ರಿ ಆರೋಗ್ಯಶಾಸ್ತ್ರ. ಆಗ ಸಂಸ್ಕಾರವಶಾತ್ ಅದನ್ನು ಕನಸಲ್ಲಿ ಕಾಣುತ್ತೇವೆ. ಅದೃಷ್ಟದಿಂದ ಕೆಲವೊಮ್ಮೆ ಕನಸಿನಲ್ಲಿ ಅತಿ ವಿಚಿತ್ರವಾಗಿ ಅನಿರೀಕ್ಷಿತವಾದ ವಿಚಿತ್ರವಾದ ಕನಸು ಕಾಣಬಹುದು. ಅದೃಷ್ಟಾನುಸಾರ ತೈಜಸ ಪದಾರ್ಥವನ್ನು ಸೃಷ್ಟಿ ಮಾಡ್ತಾನೆ. ಕೆಲವೊಮ್ಮೆ ದಿವ್ಯ ಪುರುಷರನ್ನು, ರಾಯರೋ ವಾದಿರಾಜರೋ, ಜ್ಞಾನಿವರೇಣ್ಯರಾದ ವಾದಿರಾಜರು, ಶ್ರೀಪಾದರಾಜರು, ವಿಜಯೇಂದ್ರರಂತಹ ಮಹನೀಯರು ಸ್ವಪ್ನದಲ್ಲಿ ನಮಗೆ ದಿವ್ಯ ಪುರುಷರನ್ನು, ಸ್ವಪ್ನದ ಸಂಸ್ಕಾರಮಯ ಶರೀರವನ್ನು ಕೊಟ್ಟು ಜೀವನಿಗೆ ದೇವರು ತೋರಿಸ್ತಾನೆ. ಅವ್ರ ಜೊತೆ ಮಾತುಕತೆಗಳು ಆಗೋಗಿಬಿಡುತ್ತೆ, ಅದು ಸತ್ಯವಾಗತ್ತೆ. ಆದರೆ ಬೇರೆ ಸ್ವಪ್ನಗಳು ಸ್ವಪ್ನಾಧ್ಯಾಯದಲ್ಲಿ ಹೇಳುವಂತೆ ಬೇರೆ ಬೇರೆ ಫಲಗಳಿಗೆ ಸೂಚಕವಾಗತ್ತೆ. ಇಷ್ಟನ್ನೂ ಕೂಡ ನಮಗೆ ತೈಜಸ ಈ ಕೆಲಸವನ್ನು ಮಾಡಿಸ್ತಾನೆ. ವಿಶ್ವ ಕಣ್ಣಿನಲ್ಲಿದ್ದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ವಿಶ್ವ ನಮ್ಮನ್ನು ಕಂಠಪ್ರದೇಶಕ್ಕೆ ಕರ್ಕೊಂಡು ಬರ್ತಾನೆ. ಕಂಠಪ್ರದೇಶಕ್ಕೆ ನಾವು ಬಂದಾಗ ತೈಜಸ ನಮ್ಮನ್ನು ಸ್ವೀಕಾರ ಮಾಡ್ತಾನೆ. ನೀವು ಇಲ್ಲೊಂದು ಅನುಭವಿಸಿರ್ಬೋದು, ಎಲ್ಲರಿಗೂ ಒಂದು ಅನುಭವ ಇರುತ್ತೆ. ನಿದ್ರೆಯಿಂದ ಸ್ವಪ್ನಕ್ಕೆ ನಾವು ಹೋಗುವಾಗ ಮೈ ಒಮ್ಮೆ ಜರ್ಕ್ ಹೊಡೆಯುತ್ತೆ. ಪ್ರಾಣಿಗಳಿಗೂ ಆಗ್ತಾ ಇರುತ್ತೆ ನೋಡ್ರಿ ಬೇಕಾದ್ರೆ. ಹೆಚ್ಚು ನಾಯಿಯಲ್ಲಿ ಅದನ್ನು ನಾವು ಗಮನಿಸಬಹುದು. ಪುಟ್ಟ ಮಕ್ಕಳು ಮಲಗುವಾಗ ಅದನ್ನು ಗಮನಿಸಬಹುದು. ಪುಟ್ಟ ಮಕ್ಕಳು ಮಲಗುವಾಗ
ಹಾಗೇ ನಿದ್ರೆಗೆ ಹೋಗ್ತಾ ಹೋಗ್ತಾ ಒಮ್ಮೆ ಕೈಕಾಲನ್ನು ಜಾಡಿಸ್ತಾರೆ. ಅದು ಕಂಠಕ್ಕೆ ಜೀವನನ್ನು ಪರಮಾತ್ಮ ಕರ್ಕೊಂಡು ಬರ್ತಾನೆ. ತೈಜಸ್ಸನ ಕೈಗೆ ವಿಶ್ವ ಒಪ್ಪಿಸ್ತಾನೆ. ಆಗ ಸ್ವಪ್ನವನ್ನು ಕಾಣಿಸಲಿಕ್ಕೆ ಮನಸ್ಸು ಜಾಗೃತವಾಗಿರಬೇಕು. ಮನಸ್ಸೊಂದು ಮಾತ್ರ ಜಾಗೃತವಾಗಿರುತ್ತೆ, ಮಿಕ್ಕ ಇಂದ್ರಿಯಗಳೆಲ್ಲ ಉಪರತವಾಗಿರುತ್ತೆ. ಮುಖ್ಯ ಪ್ರಾಣ ಒಬ್ಬ ಉಪರತಾನು ಎಚ್ಚರವಾಗಿರ್ತಾನೆ, ಉಸಿರಾಡಿಸ್ತಾ ಇರ್ತಾನೆ. ಮನೋಭಿಮಾನಿ ರುದ್ರದೇವರು ಮಾತ್ರ ಎಚ್ಚರವಾಗಿರ್ತಾರೆ. ಸ್ವಪ್ನಾವಸ್ಥೆ ಮುಗಿದ ಮೇಲೆ ಪುನಃ ಸುಷುಪ್ತ್ಯವಸ್ಥೆ. ಆಗ ರುದ್ರದೇವರು ಕೂಡ ಮಲ್ಕೊಂಡ್ಬಿಡ್ತಾರೆ, ಪರಮಾತ್ಮನ ಅಧೀನನಾಗಿ ಬಿಡ್ತಾರೆ, ವಾಯುದೇವರ ಅಧೀನರಾಗಿ ಬಿಡ್ತಾರೆ. ಹೀಗೆ ಇಷ್ಟು ವಿಷಯಗಳು ವಿಶ್ವ ಮತ್ತು ತೇಜಸ್ಸರ ವಿಚಾರವನ್ನು 12 ಮತ್ತು 13ನೇ ಪದ್ಯದಲ್ಲಿ ನಾವು ಕೇಳಿದ್ದೇವೆ. ಚಿತ್ತಜೇಂದ್ರರು ಮನದೊಳಿಪ್ಪರು ಕೃತಿವಾಸನಹಂಕೃತಿಯೊಳಗೆ ಚಿತ್ತಚೇತನ ಮಾನಿಗಳು ವಿಹಗೇಂದ್ರ ಫಣಿಪರುಳು ನಿತ್ಯದಲ್ಲಿ ನೆಲೆಗೊಂಡು 19 ಮೊಗ ತೈಜಸನು ಸ್ವಪ್ನಾವಸ್ಥೆಗೈದಿಸಿ ಜೀವರನು ಪ್ರವಿವಿಕ್ತ ಭುಕು ಎನಿಪ. ಇಷ್ಟು ತೇಜಸ್ಸನ ವಿಚಾರವನ್ನು ಹೇಳಿ ಇನ್ನು ಮುಂದೆ ಪ್ರಾಜ್ಞನಾಮಕ ಪರಮಾತ್ಮ ಪ್ರಾಜ್ಞಂ ಯದಾಲಿಂಗತೆ ಅಂತ ನೀವೆಲ್ಲ ವಾದರಾಜರ ರುಕ್ಮಿಣೀಶಿ ವಿಜಯವನ್ನು ಪ್ರವಚನದಲ್ಲಿ ಕೇಳ್ತಾ ಇರುವಾಗ ಬಹಳ ಕಠಿಣವಾದ ಈ ಪ್ರಮೇಯ, ಈ ವಿಶ್ವ ತೇಜಸ ಪ್ರಾಜ್ಞರ ಬಗ್ಗೆ ಹೇಳುವಾಗ ಬಹಳ ದೊಡ್ಡ ಪ್ರಮೇಯವನ್ನು ವಾದರಾಜರು ಬಹಳ ಸರಳವಾಗಿ ನಮಗೆ ಹೇಳಿಕೊಡ್ತಾರೆ. ಪುಟ್ಟ ಕೃಷ್ಣ ಮಲಗೋದಿಲ್ಲ, ಬಹಳ ಹೊತ್ತು ಕಥೆ ಕೇಳ್ತಾನೆ, ಹಾಡು ಕೇಳ್ತಾನೆ, ಆದರೂ ಕೃಷ್ಣ ಮಲಗೋದಿಲ್ಲ. ಬಹಳಷ್ಟು ಕಾಟ ಕೊಡ್ತಾನೆ ಕೃಷ್ಣ. ಅದನ್ನು ಕೇಳಿದ ಯಶೋಧಾದೇವಿ ಮಲಗೋ ಕೃಷ್ಣ ಅಂತಾಳೆ. ಅಮ್ಮ, ಆಗ ಅವರಿಬ್ಬರಿಗೂ ಮಾತಾಗತ್ತೆ. ನಿದ್ರಾಮಾಶ್ರಯ, ನಿದ್ರೆ ಮಾಡೋ ಕೃಷ್ಣ ಅಂತಾಳೆ. ಕಿಂ ತದಾಶ್ರಯ ಫಲಂ, ಅಮ್ಮ ಮಲಗಿದ್ರಿ ಏನು ಲಾಭ ಅಂತ ನೋಡ್ರಿ ಕೃಷ್ಣ. ತಾಯಿ ಅಂತಾಳೆ ಭುಕ್ತಂ ವ್ರಜೇ ಜೀರ್ಣತಾಂ, ಬೆಳಗ್ಗೆ ಎಲ್ಲ ವಿಪರೀತ ಬೆಣ್ಣೆ ಮೊಸರು ಹಾಲು ಕುಡಿದಿದ್ಯಲ್ಲ ಅದೆಲ್ಲ ಜೀರ್ಣ ಆಗಬೇಕು ಸು, ಅದರಿಂದ ಮಲಗಬೇಕು. ಇದು ನಿದ್ರೆ ಮಾಡಿ ಅಭ್ಯಾಸ ಇದ್ದವರಿಗೆ ನಿದ್ರೆ ಮಾಡು ಅಂದ್ರೆ ಮಾಡ್ತೇವೆ. ನಿದ್ರೆಯೇ ಮಾಡದೇ ಇರುವ ಯೋಗ ನಿದ್ರನಾದ ಪರಮಾತ್ಮನಿಗೆ ಅವನು ನಿದ್ದೆ ಮಾಡಿದರೆ ಜಗತ್ತೇನಾಗಬೇಡ. ಅವನು ಎಚ್ಚರವಾಗಿದ್ದು ನಮ್ಮನ್ನು ನಿದ್ರೆ ಮಾಡಿಸಬೇಕು. ಅವನು ನಿದ್ದೆ ಮಾಡೋ ಹಾಗಿಲ್ಲ. ಅವನು ನಿದ್ದೆ ಮಾಡಿಬಿಟ್ರೆ ಜಗತ್ತೇ ಮುಳುಗೋಗಿಬಿಡುತ್ತೆ. ಆದ್ದರಿಂದ ಪರಮಾತ್ಮ ತಾನು ನಿದ್ರೆ ಮಾಡೋದಿಲ್ಲ, ನಮಗೆ ನಿದ್ರೆಯನ್ನು ಕೊಡ್ತಾನೆ. ಅದಕ್ಕೆ ಪರಮಾತ್ಮ ಕೇಳ್ತಾನೆ, ನಿದ್ರೆ ಮಾಡದೇ ಇದ್ದವನಲ್ವಾ, ನಿದ್ರೆ ಮಾಡೋರನ್ನ ಕೇಳ್ತಾನೆ. ನಿದ್ರಾ ಕಾಂಬ, ಅಮ್ಮ ನಿದ್ರೆ ಅಂದ್ರೆ ಏನು ಅಂತ ಕೇಳ್ತಾನೆ. ನಿದ್ರೆ ಅಂದ್ರೆ ಏನು? ಸಾಮಾನ್ಯವಾಗಿ ನಾವು ಹೇಳ್ತೇವೆ, ಟಿ ವಿ ನೋಡ್ತಾಲೋ ಇಲ್ಲ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಫೇಸ್ಬುಕ್ ನೋಡಿ 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 ಕಣ್ಣು ನೋವು ಬಂದೋ, ಇಲ್ಲ ಯೂಟ್ಯೂಬ್ ನೋಡೋ, ಇನ್ಸ್ಟಾಗ್ರಾಮ್ ನೋಡೋ, ಇವಾಗಿದು. ಹಿಂದಕ್ಕೆಲ್ಲ ಏನೋ ಬೇರೆ ಯಾರ ಜೊತೆಗೋ ಮಾತಾಡ್ತಾ ನಿದ್ದೆ ಬರೋ ತನಕ ಏನೋ ಮಾತಾಡ್ತಾ ಯಾವುದೋ ಆಲೋಚನೆ ಮಾಡ್ತಾ ಹಾಗೇ ನಿದ್ರೆಗೆ ಜಾರೋದು. ಟಿ ವಿ ನೋಡ್ತಾ ನೋಡ್ತಾ ಕೈಯಲ್ಲಿ 2 ರಿಮೋಟ್ ಹಿಡ್ಕೊಂಡು ಹಾಗೇ ನಿದ್ದೆ ಮಾಡೋದು. ಆದರೆ ನಿದ್ರೆ ಅಂದರೆ ಅದಲ್ಲ. ಪರಮಾತ್ಮನ ದೊಡ್ಡ ಅನುಗ್ರಹ. ಪ್ರಾಜ್ಞನಾಮಕ ಪರಮಾತ್ಮ ಜೀವನನ್ನು ಆಲಿಂಗನ ಮಾಡಿಕೊಳ್ತಾನೆ. ಆ ಆಲಿಂಗನ ತತ್ವಾಭಿಮಾನಿಗಳ ಮೂಲಕವಾಗಿ ಮಾಡ್ತಾನೆ. ಅದನ್ನು ತಾಯಿ ಹೇಳ್ತಾಳೆ, ಕೂಸು ದೇವರು ಪ್ರಾಜ್ಞ ಅಂತಿದ್ದಾನೆ, ಅವನನ್ನು ಆಲಿಂಗನ ಮಾಡಿಕೊಂಡ್ರೆ ನಿದ್ರೆ ಬರುತ್ತೆ ಅಂತ ವಾದರಾಜರು ದೊಡ್ಡ ಪ್ರಮೇಯ ಹೇಳ್ತಾರೆ. ಪ್ರಾಜ್ಞನಾಮಕ ಪರಮಾತ್ಮ ಯಾರು? ಕೃಷ್ಣ ಬೇರೆನೋ? ಇಲ್ಲ, ಕೃಷ್ಣನೇ ಪ್ರಾಜ್ಞ ಪರಮಾತ್ಮ. ಅದಕ್ಕೆ ದೇವರು ಏನು ಮಾಡ್ತಾನೆ? ಈ ಪ್ರಮೇಯವನ್ನು ವಾದರಾಜರು ಹೇಳ್ತಾ ಪ್ರಾಜ್ಞಂ ಯದಾಲಿಂಗತೆ ಆಯ್ತು ಅಂತ ಅಂತಾನೆ. ಸ್ವಾಂಗಂ ಸಮಾಲಿಂಗ್ಯ ತತ್ಸರ್ವಂ ಜೀರ್ಣಮತೋ ದಿಶೇತಿ ಜನನೀ. ಪರಮಾತ್ಮ ಏನು ಮಾಡ್ತಾನೆ? ಇನ್ನು ಪ್ರಾಜ್ಞನಾಮಕ ನೀಲ್ಲಿ ಹುಡ್ಕೊಂಡು ಹೋಗ್ಬೇಕು. ಅದು ಅವನದೇ ಮತ್ತೊಂದು ರೂಪ, ಅವನದೇ 2, 3, 4, 5, 10, 1000 ಅವನದೇ ಆಕ್ಷನ್ಗಳು. ಪರಮಾತ್ಮನದೇ ಆ ರೂಪಗಳೆಲ್ಲ. ತನ್ನನ್ನು ತಾನು ಆಲಿಂಗನ ಮಾಡ್ಕೊಂಡ್ಬಿಡ್ತಾನೆ. ಸ್ವಾಂಗಂ ಸಮಾಲಿಂಗ್ಯ ತತ್, ತನ್ನನ್ನು ತಾನು ಆಲಿಂಗನ ಮಾಡ್ಕೊಂಡ್ಬಿಡ್ತಾನೆ. ಆಲಿಂಗನ ಮಾಡಿಕೊಂಡ್ರೆ ನಿದ್ರೆ ಮಾಡಿದ್ರೆ ನಿದ್ರೆ ಎಲ್ಲ ಅರಗತ್ತೆ ಅಂತ ಹೇಳಿದೆಯಲ್ಲ, ತಕ್ಷಣ ಅಮ್ಮನ ಬಡದೆಬ್ಬಿಸ್ತಾನೆ. ಸರ್ವಂ ಜೀರ್ಣಂ, ಅಮ್ಮ ಎಲ್ಲ ಜೀರ್ಣವಾಗಿ ಹೋಯ್ತು. ಅಥೋ ದಿಶೇತಿ ಜನನೀಂ, ಮತ್ತೆ ಏನಾರು ಕೊಡು ಅಂತ ತಾಯಿಯನ್ನು ಕೇಳಿದಂತೆ. ಇಂಥ ಪರಮಾತ್ಮ ನಮ್ಮನ್ನು ಅನುಗ್ರಹ ಮಾಡಲಿ ಅಂತಾರೆ.
ಇದು ಪ್ರಾಜ್ಞನಾಮಕ ಪರಮಾತ್ಮನ ಬಗ್ಗೆ ವಾದರಾಜರು ಕೊಟ್ಟ ಸುಲಭವಾದ ಸರಳವಾದ ಒಂದು ಪದ್ಧತಿ. ಜಗನ್ನಾಥದಾಸರು ಇದರ ಪ್ರಮೇಯವನ್ನು ನಮಗೆ ಹೇಳ್ತಾರೆ 14ನೆಯ ಪದ್ಯದಲ್ಲಿ. ಜ್ಞಾನಮಯ ತೈಜಸನು ಹೃದಯ ಸ್ಥಾನ ವೈದಿಸಿ ಪ್ರಾಜ್ಞನೆಂಬ ವಿಧಾನದಿಂ ಕರೆಸುತ್ತ ಚಿತ್ಸುಕ ವ್ಯಕ್ತಿಯನೆ ಕೊಡುತ್ತಾ ಆನತೇಷ್ಟಪ್ರದನು ಅನುಸಂಧಾನವೀಯದೆ ಸುಪ್ತಿಯೈದಿಸಿ ತಾನೆ ಪುನರಪಿ ಸ್ವಪ್ನ ಜಾಗೃತಿ ಈವ ಚೇತನಕ್ಕೆ. ಪದಚ್ಛೇದ. ಜ್ಞಾನಮಯ ತೈಜಸನು ಹೃದಯ ಸ್ಥಾನ ವೈದಿಸಿ ಪ್ರಾಜ್ಞನೆಂಬ ಅಭಿಧಾನದಿಂ ಕರೆಸುತ್ತ ಚಿತ್ಸುಖ ವ್ಯಕ್ತಿಯನೆ ಕೊಡುತ್ತಾ ಆನತ ಇಷ್ಟಪ್ರದನು ಅನುಸಂಧಾನವೀಯದೆ ಸುಪ್ತಿ ಐದಿಸಿ ತಾನೇ ಪುನರಪಿ ಸ್ವಪ್ನ ಜಾಗೃತಿ ಈವ ಚೇತನಕ್ಕೆ. ಪರಮಾತ್ಮನ ಎಲ್ಲ ರೂಪಗಳು ಜ್ಞಾನಮಯವಾದ ರೂಪವೇ. ಆದ್ದರಿಂದ ಜ್ಞಾನಮಯನಾದ, ಮಯಟ್ ಅಂದರೆ ಪರಿಪೂರ್ಣನಾದವನು ಅಂತ ಅರ್ಥ. ಜ್ಞಾನದಿಂದ ಪರಿಪೂರ್ಣನಾದ ತೈಜಸ ಪರಮಾತ್ಮ ಜೀವನನ್ನು ಹೃದಯ ಸ್ಥಾನಕ್ಕೆ ಕರ್ಕೊಂಡು ಬರ್ತಾನೆ. ಕಣ್ಣಿನಲ್ಲಿ ವಿಶ್ವ, ಕಂಠದಲ್ಲಿ ತೇಜಸ, ಹೃದಯದಲ್ಲಿ ಪ್ರಾಜ್ಞ. ಪ್ರಾಜ್ಞೆ ಎಂಬತಕ್ಕಂಥ ಹೆಸರಿನಿಂದ ಅವನೇ ಕರ್ಕೊಂಡು ಬರ್ತಾನೆ. ದೇವರೇ ಕರ್ಕೊಂಡ್ಬಂದ್ಬಿಡ್ತಾನೆ ಅಂತಂದರೆ ದೇವರ ಇನ್ನೊಂದಿಷ್ಟು ರೂಪದ ಚಿಂತನೆ ಬರಲಿಲ್ವಲ್ಲ. ಅದಕ್ಕೆ ದಾಸರೇನು ಮಾಡ್ತಾರೆ, ಪರಮಾತ್ಮನ ವಿಶ್ವ, ತೈಜಸ, ಪ್ರಾಜ್ಞೆ, ಪರಮಾತ್ಮನೇ ಅವತಾರಗಳನ್ನು ಮಾಡಿದ್ದಾನೆ. ಅವನ ರೂಪಗಳವೆಲ್ಲ ಹೆಸರಿನಿಂದ ಪರಮಾತ್ಮ ಪ್ರಾಜ್ಞಾ ಎಂಬತಕ್ಕಂಥ ಹೆಸರಿನಿಂದ ಕರೆಸಿಕೊಂಡು ಚಿನ್ಮಯವಾದ ನಮ್ಮೊಳಗಿರುವ ಸುಖವನ್ನು, ನಮ್ಮೊಳಗಿರುವ ಸುಖ ಚಿನ್ಮಯ ಜ್ಞಾನಮಯವಾದದ್ದು, ನಮಗೆ ಅದನ್ನು ಅಭಿವ್ಯಕ್ತಿಗೊಳಿಸ್ತಾನೆ, ನಮಗೆ ಅನುಭವಕ್ಕೆ ಬರುವಂತೆ ಮಾಡ್ತಾನೆ. ಅಂಥವನು ಯಾರಪ್ಪ ಅಂದರೆ ಪರಮಾತ್ಮ ಆನತ ಇಷ್ಟಪ್ರದ, ನಮಿಸಿದವರಿಗೆ ಆನತರಿಗೆ ಇಷ್ಟಪ್ರದ. ಆ ಸಮ್ಯಕ್ ನತ, ಚೆನ್ನಾಗಿ ನಮಸ್ಕಾರ ಮಾಡಿದವರು, ಶಾಸ್ತ್ರದ ಕ್ರಮದಲ್ಲಿ ದೇವರನ್ನು ಸರ್ವೋತ್ತಮ, ಪಂಚಭೇದ ತಾರತಮ್ಯ ಈ ಮೊದಲಾದ ಪ್ರಮೇಯಗಳನ್ನು ತಿಳಿದು ಯಾರು ಆನತ ಚೆನ್ನಾಗಿ ನಮಸ್ಕಾರ ಮಾಡ್ತಾರೆ ಅವರಿಗೆ ಇಷ್ಟಪ್ರದ. ಅವರ ನಮಿಸಿದವರಿಗೆ ಇಷ್ಟಾರ್ಥವನ್ನು ಸಲ್ಲಿಸ್ತಕ್ಕಂಥ ಆತ ಬಾಹ್ಯ ಪ್ರಪಂಚದ, ಸ್ವಪ್ನ ಪ್ರಪಂಚದ, ಬಾಹ್ಯ ಪ್ರಪಂಚ ಅಂದರೆ ಜಾಗೃತ ಅವಸ್ಥೆ, ಸ್ವಪ್ನ ಪ್ರಪಂಚ ಅಂದರೆ ತೈಜಸ ಕಂಠದಲ್ಲಿದ್ದು ಮಾಡತಕ್ಕಂಥ ಸ್ವಪ್ನ ಪ್ರಪಂಚ, ಎರಡರ ಅನುಸಂಧಾನವನ್ನು ತಪ್ಪಿಸಿಬಿಟ್ಟು ಡೀಪ್ ಸ್ಲೀಪಿಗೆ ಕರ್ಕೊಂಡು ಹೋಗಿಬಿಡ್ತಾನೆ. ಸುಪ್ತಿಯ ಅವಸ್ಥೆಗೆ ನಮ್ಮನ್ನು ತರ್ತಾನೆ. ಪುನಃ ಅವನೇ ಏನು ಮಾಡ್ತಾನೆ, ಪುನಃ ಎಚ್ಚರಗೊಳಿಸಬೇಕಾದ್ರೆ ಪುನಃ ಸ್ವಪ್ನವನ್ನು ಕೊಟ್ಟು ಜಾಗೃತ ಅವಸ್ಥೆಯನ್ನು ಕೊಡ್ತಾನೆ. ಮಲಗುವುದು ಅಂದರೆ ಜಾಗೃತ ಅವಸ್ಥೆ, ವಿಶ್ವನಿಂದ ತೈಜಸ್ಸನಿಗೆ ಬಂದು ಸ್ವಪ್ನ ಕಂಡು ಪ್ರಾಜ್ಞನಾಮಕ ಪರಮಾತ್ಮನ ಮೂಲಕವಾಗಿ ಡೀಪ್ ಸ್ಲೀಪು, ಪುನಃ ಎಚ್ಚರದ ಅವಸ್ಥೆ ಬರುತ್ತೆ. ಕೆಲವರು ಡಯಾಬಿಟಿಸ್ ಇದ್ದವರು 2-3 ಸರಿ ಹೇಳ್ತಾರೆ. ಅವರಿಗೆ ತಿರ್ಗಾಯ ಸ್ವಪ್ನ ಕೊಟ್ಟು ಮಲಗಿಸ್ಬೇಕು, ಸ್ವಪ್ನ ಕೊಟ್ಟು ಎಚ್ಚರ ಮಾಡಬೇಕು. ಕೆಲವರು ಒಂದೇ ರಾತ್ರಿಯ ತಲೆ ಕೊಟ್ಟರು ಅಂದರೆ ಬೆಳಗ್ಗೆ 8 ಆದರೆ 9 ಆದರೆ ಒಂದೇ ನಿದ್ದೆ ಹೊಡಿತಾರೆ ಪುಣ್ಯಾತ್ಮರು. ಮುಚುಕುಂದನ, ಅಗಸ್ತ್ಯರ ಅನುಗ್ರಹಕ್ಕೆ ಪಾತ್ರರು ಕೆಲವರೆಲ್ಲ ಭಾಳ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಕೆಲವರಿಗೆ ಎಚ್ಚರ ಆಗಿಬಿಡುತ್ತೆ, ಕೆಲವರಿಗೆ ಸಣ್ಣ ಸೂಜಿ ಬಿದ್ದರೂ ಎಚ್ಚರ ಆಗುತ್ತೆ, ಬೆಳಕು ಬಿದ್ದರೂ ಎಚ್ಚರವಾಗುತ್ತೆ. ಅವರವರ ಜೀವನ ಕ್ರಮ. ಅಂಥವರನ್ನು ಎಬ್ಬಿಸುವಾಗ ಪರಮಾತ್ಮ ಏನು ಮಾಡ್ತಾನೆ, ಆ ಸುಷುಪ್ತ್ಯವಸ್ಥೆಯ ಪ್ರೇರಕನಾದ ಪ್ರಾಜ್ಞನಾಮಕ ಪರಮಾತ್ಮ ಏನು ಮಾಡ್ತಾನೆ, ತೈಜಸನ ವಿಶ್ವನ ಕೈಗೆ ನಮ್ಮನ್ನು ಒಪ್ಪಿಸಿಬಿಡ್ತಾನೆ. ಸ್ವಪ್ನವನ್ನು ಕೊಟ್ಟು ಅವನೇ ಪ್ರಾಜ್ಞನಾಮಕ ಪರಮಾತ್ಮ ಜಾಗರವನ್ನು, ಎಚ್ಚರವನ್ನು ಕೊಡ್ತಾನೆ. ಮಲಗುವುದು ಅಂದ್ರೆ ಇಷ್ಟು ದೊಡ್ಡ ವಿಚಾರ. ಇದು ನಿದ್ರೆ ಬರಲಿಲ್ಲ ಅಂದರೆ ಡೈಜಿಪಾಮ್ ಹಾಕ್ಕೊಂಡು ಕಂಡ ಮಾತ್ರೆಗಳು ಹಾಕ್ಕೊಂಡು ಅಡಿಕ್ಟ್ ಆಗಿ ನಿದ್ರೆ ಮಾಡಲಿಕ್ಕಾಗದೆ ನಾನಾ ಚಿಂತೆಗಳಿಗೊಳಗಾಗಿ 48 ಗಂಟೆ ನಿದ್ದೆ ಬರದಿದ್ದರೆ ಮನುಷ್ಯ ಸತ್ತೋಗ್ತಾನಂತೆ, ಹುಚ್ಚನಾಗಿ ಬಿಡ್ತಾನಂತೆ. ಎಷ್ಟು ದೊಡ್ಡ ಅನುಗ್ರಹ ಮಾಡಿದ್ದಾನಲ್ವ ಪರಮಾತ್ಮ. ಮಲಗಿಸ್ತಾನೆ, ಮಲಗಿದ ಕಾಲದಲ್ಲಿ ಉಂಡದ್ದನ್ನು ಡೈಜೆಷನ್ ಮಾಡಿಸ್ತಾನೆ. ಡೈಜೆಷನ್ ಮಾಡಿಸಿದ್ದನ್ನು ಇಂದ್ರಿಯಗಳಿಗೆ, ದೇಹಕ್ಕೆ, ಬುದ್ಧಿಗೆ, ನಾನಾ ಕಡೆಗೆ ಅದನ್ನು ಪರಮಾತ್ಮ ಕೊಟ್ಟು ಕಳಿಸ್ತಾ ಇದ್ದಾನೆ. ಇಂಥ ಪರಮಾತ್ಮ ಜ್ಞಾನಮಯ ತೈಜಸ್ಸನು. ಜೀವರಿಗೆ ಜಾಗರಾದಿ ಅವಸ್ಥೆಗಳಲ್ಲಿ ವಿಶ್ವಾದಿ ನಾಮಕ ಅಂತ, ಜೀವರ ಜಾಗರಾದಿ ಅವಸ್ಥೆಗಳಲ್ಲಿ ವಿಶ್ವಾದಿ ನಾಮಕಗಳು ಅಂತ ಜೀವನಿಗೆ ಆ ಹೆಸರು ಅಂತ ಬೇರೆ ಮತಾಚಾರ್ಯರು ಹೇಳ್ತಾರೆ.
ಜೀವನಿಗೆ ವಿಶ್ವ ಅಂತ ಹೆಸರು, ಜೀವನಿಗೆ ಪ್ರಾಜ್ಞಾ ಅಂತ ಹೆಸರು, ಜೀವನಿಗೆ ತೇಜಸ ಅಂತ ಹೆಸರು ಅಂತ. ಆದರೆ ಆನಂದಮಯ ಅಂತ, ಚೇತೋಮುಖ ಅಂದರೆ ಜ್ಞಾನಮಯ, ಸರ್ವಾವಯವ ಅಂತ ಉಪನಿಷತ್ತುಗಳು ವರ್ಣನೆ ಮಾಡ್ತಾ ಇರುವ ವಿಶ್ವಾದಿ ನಾಮಕ ಜೀವ ಹೇಗಾಗುತ್ತಾನೆ? ಆಗೋದಿಲ್ಲ. ಆದ್ದರಿಂದ ನಮ್ಮ ಭಾಷ್ಯ ಹಾಗೆ ಹೇಳ್ತಾ ಇದೆ. ತೈಜಸ ನಾಮಕ ಪರಮಾತ್ಮನೇ ಉಪನಿಷತ್ತಿನಲ್ಲಿ ಜ್ಞಾನಮಯ ಶರೀರಿ ಅಂತ ವರ್ಣಿತನಾಗಿದ್ದಾನೆ. ಆದ್ದರಿಂದ ನಮ್ಮ ಮತದ ಪ್ರಕಾರವಾಗಿ ನಾವು ವಿಶ್ವ ಅಲ್ಲ, ನಾವು ತೇಜಸ ಅಲ್ಲ, ನಾವು ಪ್ರಾಜ್ಞರಲ್ಲ, ತುರಿಯರಲ್ಲ, ಆತ್ಮರಲ್ಲ, ಅಂತರಾತ್ಮರಲ್ಲ, ಪರಮಾತ್ಮರಲ್ಲ, ಜ್ಞಾನಾತ್ಮರಲ್ಲ. ಬೇರೆ ಮತಾಚಾರ್ಯರೆಲ್ಲರೂ ಕೂಡ ವಿಶ್ವ ತೇಜಸ ಎಲ್ಲ ನಮಗೇ ಹೆಸರು. ನಾವೇ ಕಣ್ಣಿನಲ್ಲಿದ್ದಾಗ ವಿಶ್ವ ಅಂತ ಅನಿಸ್ಕೊಳ್ತೇವೆ, ಕಂಠಕ್ಕೆ ಬಂದಾಗ ತೇಜಸ ಅಂತ ಅನಿಸ್ಕೊಳ್ತೇವೆ, ಹೃದಯಕ್ಕೆ ಬಂದಾಗ ನಾವೇ ಪ್ರಾಜ್ಞಾ ಅಂತ ಅನಿಸ್ಕೊಳ್ತೇವೆ ಅಂತ ಅವರು ಹೇಳ್ತಾರೆ. ಆದರೆ ಅದು ಉಪನಿಷತ್ತು ವಿರೋಧ ಬರುತ್ತೆ. ಆದ್ದರಿಂದ ಅದನ್ನು ನಾವು ಸ್ವೀಕಾರ ಮಾಡಲಿಕ್ಕಾಗಲ್ಲ. ಹೃದಯ ಸ್ಥಾನ ವೈದಿಸಿ ಜ್ಞಾನಮಯ ತೈಜಸನು ಹೃದಯ ಸ್ಥಾನ ವೈದಿಸಿ. ಕನಸು ಕಾಣತಕ್ಕಂಥ ಜೀವರನ್ನು ತೈಜಸ ಹೃದಯದಲ್ಲಿ ಸುಷುಮ್ನಾ ನಾಡಿ ಒಳಗಡೆ ತಂದು ಅಲ್ಲಿ ಪ್ರಾಜ್ಞನಾಮಕ ಪರಮಾತ್ಮನ ಬಳಿಯಲ್ಲಿ ಬಿಡ್ತಾನೆ. ಅಷ್ಟರವರೆಗೆ ಎಚ್ಚರವಾಗಿದ್ದ ಮನೋನಿಯಾಮಕರಾದ ರುದ್ರ ಪ್ರಾಣದಲ್ಲಿ ಲಯವನ್ನು ಹೊಂದುತ್ತಾನೆ. ಅಂದರೆ ಆ ಪ್ರಾಣನಾಮಕ ಪರಮಾತ್ಮನ ಅಧೀನದಲ್ಲಿ ಬಂದು ನಿಷ್ಕ್ರಿಯವಾಗುತ್ತಾನೆ. ಆ ನಮ್ಮೊಳಗಿರುವ ರುದ್ರನ ಒಂದು ರೂಪ. ಎಲ್ಲ ಕಡೆ ರುದ್ರದೇವರು ನಿಷ್ಕ್ರಿಯ ಆಗೋದಿಲ್ಲ. ನಮ್ಮ ದೇಹದಲ್ಲಿದ್ದ ರುದ್ರದೇವರು ತಮ್ಮ ಕೆಲಸವನ್ನು ನಿಲ್ಲಿಸ್ತಾರೆ. ಅದರಿಂದ ಮನಸ್ಸೇನಾಗತ್ತೆ? ಉಪರತವಾಗತ್ತೆ. ಏನು ನೋಡೋದನ್ನು ಮಾಡೋದಿಲ್ಲ, ಸ್ತಬ್ಧವಾಗತ್ತೆ. ಸ್ವಾಪ್ನ ಪದಾರ್ಥಗಳನ್ನು ಸೃಷ್ಟಿ ಮಾಡೋದಿಲ್ಲ. ಮನಸ್ಸು ಸೃಷ್ಟಿ ಮಾಡಿ ಸಂಸ್ಕಾರಗಳಿಂದ ಬರಬೇಕಲ್ಲ, ಅದಾಗೋದಿಲ್ಲ. ಯಾಕೆಂದರೆ ಆಗ ರಜೋಗುಣ ತಮೋಗುಣದ ಪ್ರಾಬಲ್ಯದಿಂದ ಸೋತು ಸುಮ್ಮನಾಗಿ ಬಿಡುತ್ತೆ. ತಮೋಗುಣ ಯಾವುದು? ನಿದ್ರಾವಸ್ಥೆ. ರಜೋಗುಣ ಯಾವುದು? ಸ್ವಪ್ನಾವಸ್ಥೆ. ಆ ರಜೋಗುಣವನ್ನು ತಮೋಗುಣ ಅದಿಮಿ ರಜೋಗುಣದ ಕೆಲಸವನ್ನು ನಿಲ್ಲಿಸಿಬಿಡುತ್ತೆ. ಜೀವನನ್ನು ಈಗ ತಮೋಗುಣ ಆವರಿಸಿಬಿಡುತ್ತೆ. ಆ ತಮೋಗುಣಯುಕ್ತವಾದ ಬುದ್ಧಿ ಜೀವನೊಂದಿಗೆ ಹೃದಯಕ್ಕೆ ಬರುತ್ತೆ. ಅಲ್ಲಿ ಪ್ರಾಜ್ಞನೆಂಬ ಭಿಧಾನದಿಂ ಕರೆಸುತ್ತ ಬಲಗಣ್ಣಿನಲ್ಲಿರತಕ್ಕಂಥ ವಿಶ್ವ ಕಂಠದಲ್ಲಿರತಕ್ಕಂಥ ತೈಜಸ್ಸನನ್ನು ಸೇರಿ ಒಂದಾದಂತೆ ತೈಜಸ್ಸನೂ ಕೂಡ ಹೃದಯದಲ್ಲಿರತಕ್ಕಂಥ ಪ್ರಾಜ್ಞನನ್ನು ಸೇರಿ ಒಂದಾಗುತ್ತಾನೆ. ಪ್ರಾಜ್ಞನೆಂಬತಕ್ಕಂಥ ಹೆಸರಿನಿಂದ ಆ ಪರಮಾತ್ಮ ಕರೆಸಿಕೊಳ್ಳುತ್ತಾನೆ. ಚಿತ್ಸುಕ ವ್ಯಕ್ತಿಯನೇ ಕೊಡುತ್ತಾ ಜ್ಞಾನಮಯ ತೈಜಸನು ಹೃದಯ ಸ್ಥಾನ ವೈದಿಸಿ ಪ್ರಾಜ್ಞನೆಂಬ ಭಿಧಾನದಿಂ ಕರೆಸುತ್ತ. ಚಿತ್ಸುಕ ವ್ಯಕ್ತಿಯನೇ ಕೊಡುತ್ತಾ ಜೀವನಿಗೆ ಪ್ರಾಜ್ಞನಾಮಕ ಪರಮಾತ್ಮ ಚಿತ್ಸುಖವನ್ನು, ಅಂದರೆ ಜೀವರ ಒಳಗಡೆ ಸ್ವರೂಪಭೂತವಾದ ಜ್ಞಾನಮಯವಾದ ಸುಖವನ್ನು ಅವನಿಗೆ ಅಭಿವ್ಯಕ್ತಿ ಮಾಡಿಕೊಡ್ತಾನೆ. ಈ ಜ್ಞಾನಮಯವಾದದ್ದು ಅನ್ನೋದನ್ನು ಹೇಳ್ರಿ ಅಂತ ನೀವು ಕೇಳಿದ್ರೆ ನಮಗೂ ಅನುಭವ ಇಲ್ಲ, ನಿಮಗೂ ಅನುಭವ ಇಲ್ಲ. ದೇವರಿಲ್ಲಿದ್ದಾನೆ ಅಂತ ನಾವು ಹೇಳ್ತೇವೆ. ತೋರಿಸ್ರಿ ಅಂದರೆ ನೋಡ್ಲಿಕ್ಕೆ ನಿಮ್ಮ ಕೈಲಾಗಲ್ಲ. ನೋಡ್ತಾ ಇದ್ದೀರಾ ಅಂದರೆ ನಾವು ಇಲ್ಲ ಅಂತ ಹೇಳಬೇಕು. ಯಾಕೆಂದ್ರೆ ನೋಡುವ ಕಣ್ಣು ಯೋಗ್ಯತೆ ನಮಗಿಲ್ಲ. ಜ್ಞಾನಮಯ ಅಂದರೆ ಹೇಗೆ ಅಂತ ತಿಳಿಬಹುದು ಅಂದರೆ ಸಕ್ಕರೆ ಅಚ್ಚಿನಂತೆ ಅಂತ ನಮಗೆ ಅನೇಕರು ಜ್ಞಾನಿಗಳು ಉಪದೇಶವನ್ನು ಮಾಡಿದ್ದಾರೆ. ಹಾಗೆ ಸಕ್ಕರೆ ಅಚ್ಚಿನ ಒಳಗೆ ಕಾಲು ಸಿಹಿ, ತಲೆ ಸಿಹಿ, ಅದರ ಹೃದಯ ಸಿಹಿ, ಆ ಬೊಂಬೆಯ ಎಲ್ಲ ಭಾಗವೂ ಸಿಹಿ ಹೇಗೋ ಜೀವನ ಸ್ವರೂಪಭೂತವಾದ ದೇಹ ಹಾಗೆ ಜ್ಞಾನಮಯವಾಗಿರ್ತಕ್ಕಂಥದ್ದು. ಪ್ರಾಜ್ಞನಾಮಕ ಪರಮಾತ್ಮ ಜೀವರ ಚಿತ್ಸುಖವನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ. ಹೇಗೆ ಅಂದರೆ ತುಂಬ ನಿಧಾನಕ್ಕೆ ಕೇಳ್ರಿ. ಜೀವರನ್ನು ಪ್ರಾಣನನ್ನು ಲಕ್ಷ್ಮಿ ತಮ್ಮೊಳಗೆ ಲಯ ಮಾಡಿಕೊಳ್ತಾರೆ, ತಮ್ಮ ಅಧೀನಕ್ಕೆ ತಗೊಳ್ತಾರೆ. ಅಂದರೆ ಅವರ ಪ್ರಕಾಶದಲ್ಲಿ ನಾವು ಅಡಗಿ ಬಿಡ್ತೇವೆ. ಅಧೀನ ಅಂದರೆ ಅವರ ಪ್ರಕಾಶದಲ್ಲಿ ನಾವು ಅಧೀನರಾಗಿಬಿಡ್ತೀವಿ. 0 ಕ್ಯಾಂಡ್ಲ್ ಬಲ್ಪು 30 ವ್ಯಾಟ್ಸ್ ಬಲ್ಪ್ ಒಳಗಿನ ಬೆಳಕಿನೊಳಗೆ ಅದು ಲಯವಾಗುವಂತೆ ನಾವು ಅವರ ಪ್ರಕಾಶದಲ್ಲಿ ಅಡಿಗೆ ಹೋಗಿಬಿಡ್ತೀವಿ. ಲಕ್ಷ್ಮೀದೇವಿ ಪ್ರಾಜ್ಞನಾಮಕ ಪರಮಾತ್ಮನನ್ನು ಆಲಿಂಗನ ಮಾಡಿಕೊಳ್ತಾಳೆ. ಪರಮಾತ್ಮನ ಆಲಿಂಗನ ಲಕ್ಷ್ಮೀದೇವಿಗೆ ಹೊರತು ಇನ್ಯಾರಿಗೂ ಇಲ್ಲ. ಆ ಆಲಿಂಗನ ಇರೋದಾದರೂ ಕೂಡ ಲಕ್ಷ್ಮೀ ಕೂಡ ಪರಮಾತ್ಮನ ಸ್ತ್ರೀರೂಪದ್ವಾರ ಆಲಿಂಗನವನ್ನು ಮಾಡಿಕೊಳ್ತಾಳೆ. ಆ ಪರಮಾತ್ಮನ ಸ್ತ್ರೀರೂಪದ ಆಲಿಂಗನವೇ ಲಕ್ಷ್ಮಿಗೆ ಸುಖ. ಹಾಗೆ ಪ್ರಾಜ್ಞಾಲಿಂಗನದ ಸುಖ ಲಕ್ಷ್ಮೀ ದ್ವಾರ ಪ್ರಾಣನಿಗೆ, ಪ್ರಾಣದ್ವಾರ ಜೀವನಿಗೆ. ಈ ಸುಖ ಹೊರಗಿಂದಲ್ಲ, ಊಟ ಮಾಡಿಯೋ ಮೆತ್ತಗಿನ ಹಾಸಿಗೆ ಮೇಲೋ ಮೆತ್ತಗಿನ ದಿಂಬಿಗಿಂದಲ್ಲ, ಇದು ಒಳಗಿನಿಂದ ಆಗತಕ್ಕಂಥ ಸುಖ. ಇದು ಜೀವನ ಸ್ವರೂಪದಲ್ಲೇ ಸುಪ್ತವಾಗಿರುತ್ತೆ. ಸುಖ ಈಗ ಅಭಿವ್ಯಕ್ತಿ ಆಗತ್ತೆ. ಇಲ್ಲಿ ಆಲಿಂಗನ ಮಾಡಿಕೊಳ್ಳೋದು ಅಂದರೆ ಅವರ ಅಧೀನ ಆಗೋದು ಅಂತ ಅರ್ಥ. ಪ್ರಕಾಶದಲ್ಲಿ
ಅಧೀನರಾಗೋದು ಅಂತ ಅರ್ಥ. ಪರಮಾತ್ಮನಿಗೆ ಮುಂದೆ ಹೇಳ್ತಾರೆ ಆನತೇಷ್ಟಪ್ರದನು. ಮುಂದಿನ ಪದ ನೋಡ್ರಿ, ಆನತೇಷ್ಟಪ್ರದನು ಅನುಸಂಧಾನವೀಯದೆ ಸುಪ್ತಿಯೈದಿಸಿತಾನೆ ಪುನರಪಿ ಸ್ವಪ್ನ ಜಾಗೃತಿ ಈವ ಚೇತನಕ್ಕೆ. ಅನುಸಂಧಾನವೀಯದೆ, ಆನತೇಷ್ಟಪ್ರದನಾದ ಪರಮಾತ್ಮ ನಮಿಸಿದವರಿಗೆ ಇಷ್ಟವನ್ನು ಕೊಡ್ತಾನೆ. ಜಾಗರಾವಸ್ಥೆ ಎಚ್ಚರವಾಗಿದ್ದಾಗ ಬಾಹ್ಯ ವಿಷಯದ ಸುಖ ಕೊಡ್ತಾನೆ. ಮನೆ, ಮಡದಿ, ಮಕ್ಕಳು, ದುಡ್ಡು, ದುಗಾಣಿ, ಲೈಟು, ದೀಪ, ಬಟ್ಟೆ ಇವುಗಳನ್ನೆಲ್ಲ ನೋಡಿಸಿ ಸುಖವನ್ನು ಕೊಡ್ತಾನೆ ಪರಮಾತ್ಮ. ಸ್ವಪ್ನದಲ್ಲಿ, ಕನಸಿನಲ್ಲಿ ಸ್ವಾಪ್ನ ಪದಾರ್ಥ ಸುಖವನ್ನು ಕೊಡ್ತಾನೆ. ಸುಪ್ತಿಯಲ್ಲಿ, ಡೀಪ್ ಸ್ಲೀಪಲ್ಲಿ ಸ್ವರೂಪ ಸುಖವನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ. ಎಷ್ಟಲ್ವಾ, ನಮ್ಮೊಳಗಿರುವ ಸುಖ ನಮಗೆ ಅದು ಸುಖ ಕೊಟ್ಟು ನಿದ್ರೆ ಕೊಡುತ್ತೆ ಅಂತಲೇ ಗೊತ್ತಿಲ್ಲ. ನಾವೇನೋ ಮಲ್ಕೋತೀವಿ ಅಂಥೇಳಿ ಒಳ್ಳೆಯ ದಿಂಬು. ಅದಕ್ಕೆ ಒಬ್ಬರ ಹರಿಕತೆ ದಾಸರು ಹೇಳ್ತಾ ಇದ್ರು, ಚೆನ್ನಾಗಿ ನಿದ್ದೆ ಬರಬೇಕು ಅಂತ ಒಳ್ಳೆ ಮನೆ ಕಟ್ಕೊಂಡಂತೆ, ಅದಕ್ಕೆ ಶಾಂತಿ ನಿವಾಸ ಅಂತ ಹೆಸರಿಟ್ಟ. ಒಳ್ಳೆಯ ಹಾಸಿಗೆ, ಒಳ್ಳೆಯ ಮಂಚ, ಕತ್ತಲೆಯ ಕೋಣೆ, AC ರೂಮು, ಹೆಂಡತಿಯು ಕೂಡ ಶಾಂತಿ ಅಂತ. ಇವನ ಹೆಸರು ಶಾಂತಪ್ಪ ಅಂತ. ಶಾಂತಪ್ಪನಿಗೆ ಶಾಂತಮ್ಮ ಶಾಂತಿ ನಿವಾಸದ ಮನೆ. ಇಷ್ಟಿದ್ದು ಇಷ್ಟು ಒಳ್ಳೆ ಹಾಸಿಗೆ, ಬೇಕಾದ ಆಳುಕಾಳುಗಳು ಬೇಕಾದಿದ್ದರೂ ಕೂಡ ಮಲಗಿದ್ರೆ ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಬರಲಿಲ್ಲ ಅಂದರೆ ಎಷ್ಟು ದುಃಖ ಆಗತ್ತೆ ಅನೇಕರಿಗೆ ಗೊತ್ತು. ಸ್ವಲ್ಪ ವಯಸ್ಸಾದ ಮೇಲೆ ಆಗತ್ತದು. ಮಾನಸಿಕ ಚಿಂತೆಗಳೋ ನಾನಾ ವಿಧವಾದ ದುಃಖಗಳೋ ಬಂದಾಗ ನಿದ್ರೆ ಕಡಿಮೆ ಆಗತ್ತೆ. ವಯಸ್ಸು ಸ್ವಲ್ಪ ಬೆಳೀತಾ ಹೋದಂತೆ ನಿದ್ರೆ ಕಡಿಮೆ ಆಗತ್ತೆ. ಪುನಃ ವಯಸ್ಸು ಜಾಸ್ತಿ ಆಗ್ತಾ ಹೋದರೆ 60-70ಕ್ಕೆ ಬಂದ ಅಂದರೆ ಪುನಃ ನಿದ್ರೆ ಜಾಸ್ತಿ ಆಗುತ್ತೆ. ತುಂಬ ನಿದ್ದೆ ಮಾಡ್ತಾ ಹೋಗ್ತಾನೆ, ತುಂಬ ನಿದ್ದೆ ಕೊಡ್ತಾನೆ. ದೇವರು ನಿದ್ದೆ ಕೊಡದೆ ಹೋದರೆ ಹೆಂಡತಿ ಕೈಯಲ್ಲಿ ಬಯಸ್ಕೊಂಡಿದ್ದೋ, ಗಂಡನ ಕೈಯಲ್ಲಿ ಬಯಸ್ಕೊಂಡಿದ್ದೋ, ಬಾಸ್ ಕೈಯಲ್ಲಿ ಬಯಸ್ಕೊಂಡಿದ್ದೋ, ಕೆಲಸದವರ ಕೈಯಲ್ಲಿ ಬಯಸ್ಕೊಂಡಿದ್ದೋ, ಕೆಲಸದವರಿಗೆ ಬೈದದ್ದೋ, ನಾನಾ ವಿಧವಾದ ದುಃಖಗಳಿರುತ್ತಲ್ವ, ಅದೆಲ್ಲವನ್ನು ಮರೆಸಿಬಿಡ್ತಾನೆ. ಆ ಮರೆಸಲಿಕ್ಕೆ ನಮ್ಮೊಳಗಿರುವ ಸ್ವಪ್ನವನ್ನು ಎಚ್ಚರಿಕೆ ಕೊಡ್ತಾನೆ. ಸ್ವಪ್ನವನ್ನು ಎಚ್ಚರಿಕೆ ಕೊಡ್ತಾನೆ. ಆ ಸ್ವಪ್ನವನ್ನು ಕೊಟ್ಟು ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಆದ್ದರಿಂದ ಸುಪ್ತಿಯಲ್ಲಿ ಸ್ವರೂಪ ಸುಖವನ್ನು ವ್ಯಕ್ತಿ ಮಾಡಿಕೊಡ್ತಾನೆ ಪರಮಾತ್ಮ. ನಮಿಸದಿರುವ, ಆನತೇಷ್ಟರಲ್ಲದೇ ಇರುವ, ನಮಸ್ಕಾರ ಮಾಡದೇ ಇರುವ, ನಮಸ್ಕಾರ ಮಾಡುವ ಯೋಗ್ಯತೆ ಇಲ್ಲದೇ ಇರುವ ಅಸುರರಿಗೆ ಜಾಗೃತಾವಸ್ಥೆಯಲ್ಲಾಗಲಿ ಸ್ವಪ್ನಾವಸ್ಥೆಯಲ್ಲಾಗಲಿ ಸ್ವಲ್ಪ ಸುಖವನ್ನು ಕೊಡ್ತಾನೆ, ಹೆಚ್ಚು ದುಃಖವನ್ನೇ ಕೊಡ್ತಾನೆ. ಸುಷುಪ್ತಿಯಲ್ಲೂ ಕೂಡ ಸ್ವರೂಪ ಸುಖದ ಅಭಿವ್ಯಕ್ತಿ ಮಾಡಿಕೊಡಲ್ಲ. ಯಾಕೆಂದರೆ ಅವರ ಸ್ವರೂಪದಲ್ಲಿ ಸುಖವೇ ಇಲ್ಲ. ಅಯೋಗ್ಯರಿಗೆ ಸ್ವರೂಪದಲ್ಲೂ ಸುಖ ಇಲ್ಲ. ದುಃಖ, ಅಜ್ಞಾನ, ಭ್ರಮೆಗಳೇ ಇರುತ್ತೆ ದುರ್ಯೋಧನಾದಿಗಳಿಗೆ. ಮತ್ತು ಹಾಗಾದ್ರೆ ಅವರು ನಿದ್ದೆ ಬರುತ್ತೆ ಹೇಗೆ ಅಂದರೆ, ಸುಷುಪ್ತಿಯಲ್ಲಿ, ನಿದ್ರೆಯಲ್ಲಿ ಜಾಗರ ಸ್ವಪ್ನಗಳ ದುಃಖವಿಲ್ಲ ಅಂತಾಗೋದೇ ಅವರಿಗೆ ಸುಖ. ಅರ್ಥ ಆಯ್ತಾ? ಅಯೋಗ್ಯರುಗಳಿಗೆ ಸುಪ್ತಿಯಲ್ಲಿ, ನಿದ್ರೆಯಲ್ಲಿ ಜಾಗರದ ದುಃಖ, ಸ್ವಪ್ನದ ದುಃಖ ಇಲ್ಲ ಅಂತ ಆಗೋದೇ ಅವರಿಗೆ ಸುಖ. ಮತ್ತೂ ಒಂದು ನಾವು ತಿಳಿಬೇಕು, ಅಯೋಗ್ಯರುಗಳಿಗೆ, ತಾಮಸರಿಗೆ ದುಃಖದ ಅಭಾವವೇ ಸುಖ ಅಂತ ಅವರು ಭ್ರಮಿಸ್ತಾರೆ. ದುಃಖಾಭಾವವೇ ಸುಖ ಅಂತ. ಹಾಗಲ್ಲ, ಹಾಗೆ ಭ್ರಮಿಸೋದೇ ಅವರಿಗೆ ಸ್ವಭಾವ. ಇದನ್ನು ವಾದರಾಜರು ಚೆನ್ನಾಗಿ ನಿರೂಪಣೆ ಮಾಡಿಕೊಡ್ತಾರೆ. ಆನತೇಷ್ಟಪ್ರದನು ಅನುಸಂಧಾನವೀಯದೇ. ಜಾಗರದ ಬಾಹ್ಯ ವಿಷಯಗಳನ್ನಾಗಲಿ ಸ್ವಪ್ನದ ಆಂತರಿಕ ವಿಷಯವನ್ನಾಗಲಿ ಜೀವನಿಗೆ ಸುಷುಪ್ತಿಯಲ್ಲಿ ಪ್ರಾಜ್ಞೆ ಪರಮಾತ್ಮ ತೋರಿಸೋದಿಲ್ಲ. ಅದರ ಅನುಸಂಧಾನವನ್ನು ಕೊಡೋದಿಲ್ಲ ನಮಗೆ. ಆದ್ದರಿಂದಲೇ ಅವನಿಗೆ ಪ್ರಾಜ್ಞಾ ಅಂತ ಹೆಸರು. ಪ್ರಜ್ಞ, ಪ್ರ ಅಂದರೆ ಚೆನ್ನಾಗಿ ಜಾಗರ ಸ್ವಪ್ನ ವಿಷಯಗಳನ್ನು ತಿಳಿಸೋದಿಲ್ಲ. ಆದ್ದರಿಂದ ಅವನಿಗೆ ಪ್ರಾಜ್ಞಾ ಅಂತ ಪರಮಾತ್ಮನಿಗೆ ಹೆಸರು. ಮನಸ್ಸನ್ನು, ಮನ ಇಂದ್ರಿಯಗಳಿಗೆ ತೋರಿಸೋದಿಲ್ಲ. ಅದನ್ನು ಮನ ಇಂದ್ರಿಯಗಳನ್ನು ಸಕ್ರಿಯಗೊಳಿಸ್ತಕ್ಕಂತಹ ರಜೋಗುಣ ಸತ್ವಗುಣಗಳನ್ನು ಕೆಳಗೆ ತಳ್ಳಿ ತಮೋಗುಣವನ್ನು ಮೇಲೆ ಕೆಬ್ಬಿಸಿಬಿಡ್ತಾನೆ ಪರಮಾತ್ಮ. ತಮೋಗುಣ ಯಾವುದನ್ನು ತೋರಿಸಲ್ಲ, ಎಲ್ಲವನ್ನು ಮುಚ್ಚಿಬಿಡುತ್ತೆ. ಜೀವನಿಗೆ ಏನೂ ತೋರೋದಿಲ್ಲ ಅಂಬತಕ್ಕಂಥ ಅಜ್ಞಾನ ಬಂದು ತೋರುತ್ತೆ. ತನ್ನ ಸ್ವರೂಪಭೂತವಾದ ಅಭಿವ್ಯಕ್ತವಾದ ಆನಂದದ ಅದು ಸಾಕ್ಷಿ ಅನುಭವಕ್ಕೆ ಅವನಿಗೆ ಬರುತ್ತೆ. ಇದಾದ ಮೇಲೆ ಪುನರಪಿ ಸ್ವಪ್ನ ಜಾಗೃತಿ ವಚೇತನಕ್ಕೆ. ಹಗಲು ಇಡೀ ದುಡಿದು ವಿಶ್ರಾಂತಿಯಾಗಿ ರಾತ್ರಿ ಮಲಗುವ ಜೀವನಿಗೆ ತಮೋಗುಣವನ್ನು ಹೊದ್ದಿಸಿ
ಸುಖನಿದ್ರೆಯನ್ನು, ನಿದ್ರಾ ಸುಖವನ್ನು ನೀಡಿ ಪರಮಾತ್ಮ ಸಂತೈಸಿ ನಮಗೆ ಆಯಾಸ ಕಳೆದಾಗ ದೇವರು ನಿದ್ರೆ ಕೊಡಲಿಲ್ಲ ಅಂದರೆ ಎಷ್ಟು ದುಃಖಗಳ ಜ್ಞಾಪಕ ಬರಬೇಕು ಹೇಳ್ರಿ. ಸತ್ತವರದು, ನಮ್ಮನ್ನು ಅಗಲಿದವರು, ಅವರದೇ ಜ್ಞಾಪಿಸ್ಕೊಳ್ತಾ ಎಷ್ಟು ಆಯಾಸ ಪಡ್ತೀವಿ. ಪರಮಾತ್ಮ ಅದನ್ನೆಲ್ಲವನ್ನು ಮರೆಸಿಬಿಡ್ತಾನೆ. ಸ್ವಪ್ನದಲ್ಲಿ, ನಿದ್ರೆಯಲ್ಲಿ, ಸುಷುಪ್ತಿಯಲ್ಲಿ ಮಲಗಿಸಿಬಿಡ್ತಾನೆ. ಆ ಆಯಾಸವನ್ನೆಲ್ಲ ಕಳೀತಾನೆ. ಎಂಥ ದೊಡ್ಡ ಕರುಣಾಶಾಲಿ ಅಲ್ವಾ. ದೇವರು ಮಾಡುವ ಒಂದೊಂದು ಕೆಲಸವೂ ಕರುಣಾದಿಂದಲೇ ಮಾಡ್ತಾನೆ. ಕಣ್ಣಿನ ರೆಪ್ಪೆ ಹೊಡೆಯೋದು, ಬಾಯಿ ಮಾತಾಡೋದು, ಮಾತಾಡುವಾಗ ನಾಲಿಗೆ ಒಣಗದಂತೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಕೊಡ್ತಾನೆ ನೋಡ್ರಿ. ಅತಿ ನೀರು ಬಂದರೆ ಜೊಲು ಸುರಿದು ಹೋಗಿಬಿಡುತ್ತೆ, ನೀರು ಬರದೇ ಹೋದರೆ ಬಾಯಿ ಒಣಗಿ ಹೋಗಿಬಿಡುತ್ತೆ. ಅದಕ್ಕೆ ಪರಮಾತ್ಮ ಏನು ಮಾಡ್ತಾನೆ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಪರಮಾತ್ಮ ಕೊಡ್ತಾನೆ. ಆದ್ದರಿಂದ ತಮೋಗುಣದ ಹೊದ್ದಿಕೆಯನ್ನು ಹೊದ್ದಿಸಿ ನಿದ್ರಾ ಸುಖವನ್ನು ಕೊಟ್ಟು ಆಯಾಸ ಕಳೆದಾಗ ಹೀಗೆ ಮಲಗಿರಬೇಡ, ನಿನ್ನ ಹಣೆ ಬರ ಮತ್ತೆ ಏಳು, ಎತ್ತು ಮದ್ದು ಮತ್ತೆ ದುಃಖಪಡು, ಇಲ್ಲ ಸುಖಪಡು, ಪದಾರ್ಥಗಳನ್ನು ನೋಡು, ಅವುಗಳ ದುಃಖ, ಅವುಗಳ ಸಂಪರ್ಕದಿಂದ, ವಿಷಯ ಪದಾರ್ಥಗಳ ಸಂಪರ್ಕದಿಂದ ಸಾಧನೆಯಾದರೂ ಮಾಡ್ಕೋ, ದುಃಖವಾದರೂ ಪಡು ಅಂತ ಜಾಗರ ಪ್ರಪಂಚಕ್ಕೆ ಕಳಿಸ್ತಾನೆ. ಅವನಿಂದ ಅವನ ಪುರುಷಾರ್ಥ ಸಾಧನೆಯನ್ನು ಮಾಡಿಸಿಕೊಂಡು ಕರುಣೆಯಿಂದ ಪ್ರಾಜ್ಞಾ ತನ್ನೊಳಗೆ ಒಂದಾಗಿರತಕ್ಕಂಥ ತೈಜಸ್ಸನನ್ನು ತಾನೇ ತನ್ನಿಂದ ಬೇರೆ ಆಗುತ್ತಾನೆ. ಪರಮಾತ್ಮ ಸ್ವಪ್ನಸ್ಥಾನವಾದ ಕಂಠಕ್ಕೆ ಕಳಿಸ್ತಾನೆ. ಆ ತೈಜಸ ಜೀವನನ್ನು ಕರ್ಕೊಂಡು ಬಂದು ಕಂಠಕ್ಕೆ ಬಂದು ಅಲ್ಲಿ ರಜೋಗುಣದಿಂದ ಮನಸ್ಸನ್ನು ಎಬ್ಬಿಸ್ತಾನೆ, ರುದ್ರದೇವರನ್ನು ಎಬ್ಬಿಸ್ತಾನೆ. ಪುನರಪಿ ಸ್ವಪ್ನ ನೋಡ್ರಿ, ಸ್ಲೀಪಿಗೆ ಹೋಗುವ ಮುನ್ನ ಸ್ವಪ್ನ, ಸ್ಲೀಪಿಂದ ಎಚ್ಚರಕ್ಕೆ ಬರುವ ಮುನ್ನ ಪುನಃ ಸ್ವಪ್ನ. ಸ್ವಪ್ನ ದರ್ಶನ ಮಾಡಿಸಿ ಅಲ್ಲಿ ರಜೋಗುಣದಿಂದ ಮನಸ್ಸನ್ನು ಎಬ್ಬಿಸಿ ಪುನರಪಿ ಸ್ವಪ್ನ ದರ್ಶನವನ್ನು ಮಾಡಿಸಿ, ಪ್ರಬಲವಾದ ಅದೃಷ್ಟವಿದ್ದರೆ ಅಥವಾ ವಾತಾದಿ ಧಾತು ವೈಷಮ್ಯ ಇದ್ದರೆ ಅದನ್ನು ಸ್ವಪ್ನ ಮುಖೇನ ದೇವರು ತಿಳಿಸ್ತಾನೆ. ಹಿಂದೆ ಹೇಳಿದ್ದೀನಿ, ಜೀವ ಅದನ್ನು ತಿಳಿದುಕೊಳ್ಳಬೇಕು. ಒಳ್ಳೆಯ ಅದೃಷ್ಟ ಅವನಿಗಿದ್ದರೆ ಅದನ್ನು ಹೆಚ್ಚಿಸಲಿಕ್ಕೆ, ಕೆಟ್ಟದಿದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿಕೊಳ್ಬೇಕು. ಧಾತು ವೈಷಮ್ಯ ಇದ್ದರೆ, ವಾತಪಿತ್ತ ಕಪಶ್ಲೇಷ್ಮಗಳ ವೈಷಮ್ಯ ಇದ್ದರೆ ಅದಕ್ಕೆ ಔಷಧಿಗಳನ್ನು, ಭಗವದುಪಾಸನೆಯನ್ನು ಮಾಡಿ ಅದನ್ನು ಸರಿಪಡಿಸ್ಕೋಬೇಕು. ಅದಕ್ಕೆ ಅವಕಾಶವನ್ನು ತೈಜಸನಾಮಕನಾದ ಪರಮಾತ್ಮ ಪುನಃ ಎಚ್ಚರಗೊಡುವಾಗ, ಮಲಗಿಸುವಾಗ ತೋರಿಸ್ತಾನೆ. ಪ್ರಾಯ ಮಲಗುವಾಗಿನ ಜಾಗರದಿಂದ ಸ್ವಪ್ನಕ್ಕೆ ಬರುವಾಗ ಆದ ಸ್ವಪ್ನ, ಮಲಗುವಾಗ, ರಾತ್ರಿ ಮಲಗುವಾಗ ಆದ ಸ್ವಪ್ನ ಜ್ಞಾನ ಇರಲ್ಲ, ಜ್ಞಾಪಕ ಇರಲ್ಲ. ಆದರೆ ಬೆಳಗ್ಗೆ ಎಚ್ಚರವಾಗುವಾಗ ಆಗುವ ಸ್ವಪ್ನಗಳು ಜ್ಞಾನ ಇರುತ್ತೆ, ಕೆಲವೊಮ್ಮೆ ಜ್ಞಾಪಕ ಇರುತ್ತೆ, ಕೆಲವೊಮ್ಮೆ ಜ್ಞಾಪಕ ಇರಲ್ಲ. ಅದಕ್ಕೆ ಅವಕಾಶವನ್ನು ಕೊಡ್ತಾನೆ ತೈಜಸ. ಸ್ವಪ್ನ ಮಾಡಿದ ಯಾವ ಕರ್ಮಕ್ಕೂ ಪುಣ್ಯ ಫಲ ಇಲ್ಲ ತಿಳ್ಕೊಳ್ರಿ. ಏನೋ ತಿರುಪತಿಗೆ ಹೋಗಿದ್ದೆ, ಸೇವೆ ಮಾಡಿದೆ, ಲಾಡು ತಿಂದೆ, ಅನ್ನಪ್ರಸಾದ ತಿಂದೆ, ಅದು ತಿಂದೆ, ಇದು ತಿಂದೆ, ಪ್ರದಕ್ಷಿಣೆ ಮಾಡಿದೆ, ಮಂತ್ರಾಲಯಕ್ಕೆ ಬಂದು ಶ್ರೀಪಾದರಾಜರ ಸೇವೆ ಮಾಡಿದೆ, ವಾದರಾಜರ ಸೇವೆ ಮಾಡಿದೆ, ವ್ಯಾಸರಾಜರ ಸೇವೆ ಮಾಡಿದೆ, ನವಬೃಂದಾನಕ್ಕೆ ಹೋಗಿದ್ದೆ, ಏನೂ ಇಲ್ಲ. ಅಲ್ಲಿ ಏನಾರ ಪಾಪ ಮಾಡಿದರೂ ಅದಕ್ಕೆ ಫಲ ಇಲ್ಲ. ಆದ್ದರಿಂದ ತೈಜಸ ತನ್ನೊಳಗೆ ಸೇರಿ ಒಂದಾಗಿದ್ದ ವಿಶ್ವನನ್ನು ತನ್ನಿಂದ ಬೇರ್ಪಡಿಸಿ ಅವನೊಂದಿಗೆ ಜೀವರನ್ನು ಜಾಗರಕ್ಕಾಗಿ ದಕ್ಷಿಣಾಗ್ನಿಗೆ ಕಳಿಸ್ತಾನೆ, ಬಲಗಣ್ಣಿಗೆ ಕಳಿಸ್ತಾನೆ. ಆಗ ಜೀವನ ಜೊತೆಗೆ ಅವನ ಬುದ್ಧಿಯೂ ಬರುತ್ತೆ. ಅದರಲ್ಲಿ ತಮೋಗುಣ ರಜೋಗುಣಗಳು ತನ್ನ ಕಾರ್ಯವನ್ನು ಮುಗಿಸಿಕೊಂಡು ಸುಮ್ಮನಾಗಿರುತ್ತೆ. ಸತ್ವಗುಣ ಹೆಚ್ಚಾಗತ್ತೆ. ಈಗ ಎಚ್ಚರವಾಗಬೇಕಲ್ಲ, ಅದಕ್ಕೆ ಸತ್ವಗುಣ ಎಚ್ಚರವಾಗತ್ತೆ. ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ತಿರುಗಿ ಕಾರ್ಯಚಟುವಟಿಕೆಗಳಿಗೆ ಅದನ್ನು ಪ್ರೇರಣೆ ಮಾಡುತ್ತೆ ಸತ್ವಗುಣ. ಆವಾಗ ಗರುಡ, ಶೇಷ, ಇಂದ್ರ ಮತ್ತು ಕಾಮ ಇವರೆಲ್ಲ ಎಚ್ಚರವಾಗುತ್ತಾರೆ. ಸತ್ವಗುಣದಲ್ಲಿ ನಿಯಾಮಕನಾಗಿ ನಿಂತು ವಿಶ್ವನಾಮಕ ಪರಮಾತ್ಮ ಬಾಹ್ಯ ಪ್ರಪಂಚದ ಸೃಷ್ಟಿಯ ಸೌಂದರ್ಯವನ್ನು ಜೀವನ ಮನಸ್ಸು ಮತ್ತು ಇಂದ್ರಿಯಗಳಿಂದ ಕಂಡು ಪರಮಾತ್ಮ ತಾನು ನೋಡಿ ನಮಗೆ ಅದನ್ನು ತೋರಿಸಿಕೊಡ್ತಾನೆ. ಎಷ್ಟು ದೊಡ್ಡ ವಿಚಾರ ನೋಡ್ರಿ. ಮಲಗಿ ಹೇಳೋದು ಅನ್ನೋದೇ ಏನೋ ಸುಮ್ಮನೆ ಹಿಂಗೆ ಮಲ್ಕೊಂಡ್ಬಿಡ್ತೀವಿ, ಎಚ್ಚರವಾಗಿ ಬಿಡ್ತೀವಿ. ಕೆಲವರಂತೂ ತುಂಬ ಪುಣ್ಯಾತ್ಮರು, ತಲೆ ಇಟ್ಟು ಕೂಡಲೇ ನಿದ್ದೆ ಬಂದುಬಿಡುತ್ತೆ ಅವ್ರಿಗೆ. ಬಹಳ ಪುಣ್ಯಾತ್ಮರು. ಒಂದು ಮಲಗುವ ಕಾರ್ಯಕ್ರಮ ಇಷ್ಟು ದೊಡ್ಡದಾಗಿದೆ. ಇನ್ನೊಂದು ವಿಷಯ, ದ್ವಾಸುಪರ್ಣಾ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ. ಈ ದ್ವಾಸುಪರ್ಣ ಶ್ರುತಿ ಹೇಳುವಂತೆ ಜೀವ ವಿಷಯ ಸುಖಗಳನ್ನು ಉಣ್ಣುವತಕ್ಕಂಥ ಹಕ್ಕಿ. ವಿಷಯ ಸುಖಗಳನ್ನು ಉಣ್ಣುವ ಹಕ್ಕಿ ಜೀವ, ಉಣ್ಣದ ಹಕ್ಕಿ ಪರಮಾತ್ಮ. ಅದಕ್ಕೆ ಪುರಂದಾಸರು ಹೇಳ್ತಾರಲ್ಲ, ಎರಡು ಹಕ್ಕಿಗಳು ಬಂದು ಕೂತಿದೆ, ಒಂದೇ ಹಕ್ಕಿ ಹಣ್ಣು ತಿಂತೈತೆ, ಮತ್ತೊಂದು ಹಕ್ಕಿ ನೋಡುತ್ತದಪ್ಪ,
ಹಣ್ತಿಂದಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಬಲಿತೈತಣ್ಣ, ಸುಳ್ಳಲ್ಲ ಇದು ಕೇಳೋ ತಮ್ಮ, ದ್ವಾಸುಪರ್ಣದ ಶ್ರುತಿಯಲ್ಲೈತೆ. ಉಣ್ಣದ ಹಕ್ಕಿ ಪರಮಾತ್ಮ ಅಂದಮೇಲೆ ವಿಶ್ವ ತೈಜಸರು ಬಾಹ್ಯ ಅಂತರ ವಿಷಯಗಳನ್ನು ಉಣ್ತಾರೆ ಅನ್ನೋದು ಶ್ರುತಿಯ ಹೇಳಿಕೆಗೆ ವ್ಯತಿರಿಕ್ತವಾಗತ್ತಲ್ಲ ಅಂದರೆ ಇಲ್ಲ. ಅವ ಆನತೇಷ್ಟಪ್ರದ ಪರಮಾತ್ಮ, ಜೀವರಿಗೆ ಇಷ್ಟವಾದದ್ದನ್ನು ಕೊಡ್ತಕ್ಕಂಥವನು. ಕೊಡೋದಕ್ಕಾಗಿಯೇ ತಾನು ಬಿಂಬನಾದ್ದರಿಂದ ಲೀಲೆಯಿಂದ ಊಟ ಮಾಡ್ತಾನೆ, ಉಣಿಸ್ತಾನೆ. ಉಂಡರೂ ವಿಷಯ ಪದಾರ್ಥಗಳ ಸ್ಥೂಲ ಭಾಗವನ್ನು ಊಟ ಮಾಡಿಸೋದಿಲ್ಲ. ಸ್ಥೂಲ ಭಾಗ ಪ್ರಾಕೃತ, ಅದನ್ನು ಜೀವರಿಗೆ ಬಿಟ್ಟುಬಿಟ್ಟು ತಾನು ಕೇವಲ ಸೂಕ್ಷ್ಮವಾದ ಅಪ್ರಾಕೃತವಾದ ತನ್ನ ಸ್ವರೂಪಭೂತವಾದ ವಿಷಯಗಳ ಒಳಗಿರುವ ತನ್ನ ರಸವನ್ನು ತಾನು ಊಟ ಮಾಡ್ತಾನೆ. ಒಂದೊಂದು ಪದಾರ್ಥಗಳಲ್ಲೂ ಒಂದೊಂದು ರಸ ಇರುತ್ತೆ. ಅದಿರೋದರಿಂದಲೇ ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋಹ ಅಂತ ಹೇಳಿದ್ದಾನೆ. ಆ ರಸವನ್ನು ಪರಮಾತ್ಮ ಭೋಗ ಮಾಡ್ತಾನೆ. ಇದನ್ನು ಶ್ರುತಿಯೇ ಇನ್ನೊಂದು ಮಾತಲ್ಲಿ ಹೇಳುತ್ತೆ, ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಅಂತ ಶ್ರುತಿ ಇದನ್ನು ಹೇಳುತ್ತೆ. ಹೀಗೆ ನಮ್ಮ ಮನಸ್ಸಿನ ಒಳಗೆ, ನಮ್ಮ ದೇಹದ ಒಳಗೆ ವಿಶ್ವ, ಪ್ರಾಜ್ಞಾ, ತೈಜಸ ಮೂರು ಭಗವದ್ರೂಪಗಳು ನಿಂತು ಮಾಡುವ ಅದ್ಭುತವಾದ ಕಾರ್ಯವನ್ನು ಬೆಳಗ್ಗೆ ಎದ್ದ ಮೇಲೆ ಪರಮಾತ್ಮ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿಯೋ ಸ್ವಾಮಿ, ಸ್ವಪ್ನವನ್ನು ತೋರಿಸಿದಿ, ಸ್ವರೂಪಭೂತವಾದ ಸುಖವನ್ನು ಕೊಟ್ಟು ನಿದ್ರೆ ಮಾಡಿಸಿದಿ, ನಿನ್ನ ಅನುಗ್ರಹದಿಂದ ಮಲಗೆದ್ದಿವಿ, ಈ ಪುಣ್ಯ ನಿನಗಿರಲಿ ಸ್ವಾಮಿ ಎಂದರೆ ಪರಮಾತ್ಮ ಇದನ್ನು ದೇವತೆಗಳು ಅರ್ಪಣೆ ಮಾಡ್ತಾರೆ. ನಾವು ಅದರ ಜೊತೆಗೆ ಪರಮಾತ್ಮನಿಗೆ ಅರ್ಪಣೆ ಮಾಡಿದರೆ ನಮ್ಮ ಯೋಗ್ಯತೆ ಇದ್ದಷ್ಟು ಪರಮಾತ್ಮ ಪುಣ್ಯವನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ. ಮಲಗಿದ್ದು ಒಂದು ಪುಣ್ಯ ಕಾರ್ಯ, ಎಚ್ಚರವಾಗಿರೋದೊಂದು ಪುಣ್ಯ ಕಾರ್ಯ, ಸ್ವಪ್ನ ಕಾಣುವುದು ಒಂದು ಪುಣ್ಯ ಕಾರ್ಯ, ಅವನ ಕರುಣೆ. ಇದು ಮೂರನ್ನು ಮಾಡಿಸಿದ ಭಗವಂತನಿಗೆ ಕೃತಜ್ಞತಾರೂಪವಾಗಿ ಅವನ ಕಾರುಣ್ಯಕ್ಕೆ ನಮಿಸಿದರೆ ಪರಮಾತ್ಮ ನಮ್ಮನ್ನು ತಿಳಿದಿದ್ದಾನೆ ಅಂತ ತಿಳಿದು ಅನುಗ್ರಹವನ್ನು ಮಾಡ್ತಾನೆ. ಜ್ಞಾನಮಯ ತೈಜಸನು ಹೃದಯ ಸ್ಥಾನ ವೈದಿಸಿ ಪ್ರಾಜ್ಞನೆಂಬಭಿಧಾನದಿಂ ಕರೆಸುತ್ತ ಚಿತ್ಸುಕ ವ್ಯಕ್ತಿಯನೆ ಕೊಡುತ್ತಾ ಆನತೇಷ್ಟಪ್ರದನು ಅನುಸಂಧಾನವೀಯದೆ ಸುಪ್ತಿಯೈದಿಸಿ ತಾನೆ ಪುನರಪಿ ಸ್ವಪ್ನ ಜಾಗೃತಿ ಈವ ಚೇತನಕ್ಕೆ. ಹೀಗೆ ಪರಮಾತ್ಮ ಜಾಗೃತ್, ಸ್ವಪ್ನ, ಸುಷುಪ್ತ್ಯವಸ್ಥಾಪ್ರದನಾಗಿ ಮೂರು ಕೆಲಸಗಳನ್ನು ಪರಮಾತ್ಮ ಮಾಡ್ತಾನೆ ಎಂಬುದನ್ನು ಹೇಳ್ತಾ, ಇನ್ನೂ ನಮ್ಮ ದೇಹದಲ್ಲಿ ನಾನಾ ಭಾಗಗಳ ಬಗ್ಗೆ ಹೇಳಿಲ್ಲ. ನಾಲಿಗೆಯಲ್ಲಿ, ಕಿರುನಾಲಿಗೆಯಲ್ಲಿ ನಾನಾ ಕಡೆ ಇರತಕ್ಕಂಥ ದೇವತೆಗಳ ಬಗ್ಗೆ ಹೇಳಬೇಕಾಗಿದೆ ಜಗನ್ನಾಥದಾಸರು. ಅದನ್ನು ನಾಳೆ ಸಾಯಂಕಾಲದಲ್ಲಿ ಪುನಃ 4:15 ಗಂಟೆಗೆ ಸರಿಯಾಗಿ ಫ್ರೀ ಕಾನ್ಫರೆನ್ಸ್ ಕಾಲ್ಪಿನವರೆಲ್ಲರೂ ಕೂಡ ದಯಮಾಡಿ ನೀವು 4:15ಗೆ ಬಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಉಪನ್ಯಾಸ ಕೇಳಲಿಕ್ಕೆ ಅನುಕೂಲವಾಗತ್ತೆ. ಬರೋ ಜನ ತುಂಬ ಕಡಿಮೆ ಆಗಿದ್ದಾರೆ. ಎಲ್ಲರೂ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಸಿಗತ್ತೆ ಅಂತ ಕಡಿಮೆ ಆಗಿದ್ದೀರಿ. ನಾಳೆಯಿಂದ 4:15ಗೆ ಸರಿಯಾಗಿ ಪ್ರಾರಂಭ ಮಾಡ್ತೇನೆ. ಬರದೇ ಹೋದರೆ ನಾನು ಕಾಯೋದಿಲ್ಲ, ದಿನ ಕಾಯ್ತಾ ಇದ್ದೆ. ಬೇಗ ಬಂದರೆ ನನಗೂ ಒಂದಿಷ್ಟು ಕಾರ್ಯಕ್ರಮಗಳಿಗೆ ಅನುಕೂಲವಾಗತ್ತೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೆಯೇ ನಮಃ. ನಾಳೆ ಪುನಃ 4:15 ಗಂಟೆಗೆ ಸೇರೋಣ. ಹರೆಯೇ ನಮಃ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧಾತ್ಮನ ವಾಂಶುತ ಸ್ವಭಾವಂ ಕರೋಮಿದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.